ಸ್ನೇಹಿತರೆ, ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮೊದಲು ಒಂದೆರಡು ಸೂಚನೆಗಳು. ನಾಳೆಯಿಂದ 3 ದಿವಸ ಶತಾವಧಾನಿ ಗಣೇಶ್ ಅವರು ಜ್ಞಾಪಕ ಚಿತ್ರಶಾಲೆ ಕುರಿತು ತಮ್ಮ ಉಪನ್ಯಾಸ ಮಾಲೆಯನ್ನು ಮುಂದುವರಿಸಲಿದ್ದಾರೆ. ಇನ್ನೊಂದು ಅತ್ಯಂತ ಉಪಯುಕ್ತವಾದಂತಹ ಸೂಚನೆ, ಬರುವ ಜನವರಿ ತಿಂಗಳಿಂದ ಪ್ರತಿ ತಿಂಗಳ ಒಂದು ಶನಿವಾರದಲ್ಲಿ, ಅದು ಯಾವತ್ತು ಅಂತ ಮುದ್ರಣ ಆಗಿದೆ, ಡಾಕ್ಟರ್ RP ಜೋಶಿ ಅವರು ಜೀವನ ಶೈಲಿ ಮತ್ತು ಆರೋಗ್ಯ ಅಂತ ಶನಿವಾರದ ಬೆಳಿಗ್ಗೆ 11ರಿಂದ 12ವರೆಗೆ ಪ್ರಾತ್ಯಕ್ಷಿಕೆ ಸಹಿತ ಉಪನ್ಯಾಸ ನೀಡ್ತಾರೆ, ಸಲಹೆ ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಈಗ ಬಂದಿರೋ ಕೋವಿಡ್ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿ ಸಿಕ್ಕಿರಲಿ ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಆ ಕಾರ್ಯಕ್ರಮ ಶನಿವಾರ, ತಿಂಗಳಲ್ಲಿ ಒಂದು ಶನಿವಾರ ಬೆಳಿಗ್ಗೆ 11ರಿಂದ 12ವರೆವರೆಗೂ ಇರುತ್ತೆ. ಸ್ನೇಹಿತರೆ, ಈ ಹಿಂದೆ ತಿಳಿಸಿದಂತೆ ಈ 5 ದಿವಸದ ಲಲಿತಾ ತ್ರಿಶತಿ ಪ್ರವಚನ ಮಾಲೆಯನ್ನು ಶ್ರೀಮತಿ GN ಶಕುಂತಲಾ ಸಂಸ್ಮರಣದತ್ತಿ, ಶ್ರೀ D ಸುಂದರರಾವ್ ಸಂಸ್ಮರಣದತ್ತಿ, ಶ್ರೀ JV ವೆಂಕಟಲಕ್ಷ್ಮಿ ಸಂಸ್ಮರಣದತ್ತಿ ಆಶ್ರಯದಲ್ಲಿ ಆಯೋಜಿಸಿದ್ದೇವೆ. ಮೊದಲೇ ತಿಳಿಸಿದಂತೆ ಈ ದತ್ತಿಯ ನ್ಯಾಸಕರ್ತರೆಲ್ಲರೂ ಕೂಡ ಒಂದು ಹಿರಿಯ ಧ್ಯೇಯೋದ್ದೇಶಕ್ಕೋಸ್ಕರವಾಗಿ ಈ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ದತ್ತಿಯನ್ನು ಸ್ಥಾಪಿಸಿ ಈ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದ್ದಾರೆ. ಈ ದತ್ತಿಯ ನ್ಯಾಸಕರ್ತರ ಕುಟುಂಬಕ್ಕೆ ಭಗವಂತನ ಅನುಗ್ರಹ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಎರಡನೇ ಅಂಶ, ದಿನದಿಂದ ದಿನಕ್ಕೆ ಕಲಿತ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರು ಕೂಡ ನಮ್ಮ ಮೇಲಿಟ್ಟಿರುವ ಪ್ರೀತಿ ಎಷ್ಟು ಅನುಪಮವಾದ್ದು ಅನ್ನೋದನ್ನು ನಾವೆಲ್ಲ ಸಂಸ್ಥೆಯಲ್ಲಿ ಅನುಭವಿಸಲಿಕ್ಕೆ ಸಿಗ್ತಾ ಇದೆ. ಕಾರಣ ಇಷ್ಟೇ, ಮೊದಲು 20 ವರ್ಷದ ಹಿಂದೆ ಅವರ ವಸತಿ ಕೂಡ ಹತ್ತಿರದಲ್ಲಿತ್ತು, ವಯಸ್ಸು ಕೂಡ ಸಣ್ಣದಿತ್ತು. ಹೀಗಾಗಿ ಎಲ್ಲವೂ ಚೆನ್ನಾಗಿಯೇ ನಡ್ಕೊಂಡು ಹೋಯಿತು. ಈಗ ವಯಸ್ಸು ಮುಂದಾಯಿತು, ವಸತಿ ದೂರ ಆದರೂ ಕೂಡ ಈ ಸಂಚಾರ ದಟ್ಟಣೆಯಲ್ಲಿ ಅದೇ ಕಾರ್ಯಕ್ಕೆ 1ಕ್ಕೆ 4ರಷ್ಟು ಸಮಯ ವಿನಿಯೋಗಿಸಬೇಕಾದರೂ ಕೂಡ ಅದನ್ನು ಯಥಾಶಕ್ತಿಯಾಗಿ, ಇನ್ನೂ ಹೆಚ್ಚು ಶಕ್ತಿಯಾಗಿ ಅದಕ್ಕೋಸ್ಕರ ಮುಡುಪಾಗಿಟ್ಟು ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ, ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ಬಂದು ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಕೈ ಮುಗಿದು ಭಕ್ತಿಪೂರ್ವಕ ಪ್ರಣಾಮಗಳನ್ನು ತಿಳಿಸೋದು ಬಿಟ್ಟು ನನ್ನ ಹತ್ರ ಬೇರೆ ಏನೂ ಇಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಸಂಸ್ಥೆಯ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.
ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ 3 ಪರಿವಾರದವರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಪ್ರಚೋದಿಸ್ತಾ ಇರುವಂತಹ, ಬೆಳಗ್ತಾ ಇರುವಂತಹ ಶ್ರೀವಿದ್ಯಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ಕೊನೆಯ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಸದಸದಾಶ್ರಯ, ಸತ್ತು ಮತ್ತು ಅಸತ್ತು, ಭಾವರೂಪವಾದದ್ದು ಮತ್ತು ಅಭಾವರೂಪವಾದದ್ದು, ಪಂಚಭೂತಗಳಲ್ಲಿ ಮೊದಲ 3 ಪೃಥ್ವಿ ಅಪ್ ತೇಜಸ್ಸು ಇವು ಸತ್ತು, ಮುಂದಿನ 2 ಅಸತ್ತು ಅಂದರೆ ಅವ್ಯಕ್ತವಾದವುಗಳು ಅಂತ ನೇರವಾಗಿ ಹೇಳಬೇಕಂದ್ರೆ ಈ ಎಲ್ಲವುಗಳಿಗೂ ಸಹ ಆಧಾರಗಳಾದ್ದರಿಂದ, ಆಶ್ರಯಗಳು ಆದ್ದರಿಂದ ಜಗನ್ಮಾತೆಯ ಹೆಸರು ಸದಸದಾಶ್ರಯ ಅಂತ. ಇಷ್ಟು ಈ ನಾಮದ ವಿವರಣೆ. ಅದನ್ನು ನಿನ್ನೆ ದಿವಸ ತಿಳಿಸಿದ್ದಾಗಿದೆ. ಮುಂದಿನ ನಾಮ ಸಕಲ ಅಂತ. ಸಕಲ ಅಂದರೆ ಏನು? ಸಾಮಾನ್ಯವಾಗಿ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಎಲ್ಲವುದು ಅಂತ. ಹಿಂದೆ ಬಂದಿತ್ತು ಸಕಲ ವೇದಾಂತ ಅಂತ. ಎಲ್ಲವೂ, ಆಲ್ ಅಂತ ಅರ್ಥ. ಅದು ಹೌದು, ಅಲ್ಲ ಅಂತಲ್ಲ. ಆದರೆ ಹಿಂದಿನ ನಾಮದಲ್ಲಿ ಆ ಅರ್ಥ ಆಗಿತ್ತು, ಈ ನಾಮದಲ್ಲಿ ಬೇರೆ ಅರ್ಥ ಅದಕ್ಕೆ. ಹೇಗೆ ಅಂದರೆ ಕಲೆಯ ಸಹಿತ ಅಥವಾ ಕಲಾಭಿ ಸಹಿತ ಸಕಲ. ಒಂದು ಕಲೆಯಿಂದ ಕೂಡಿದವಳು ಅಥವಾ ಅನೇಕ ಕಲೆಗಳಿಂದ ಕೂಡಿದವಳಾದ್ದರಿಂದ ಅವಳ ಹೆಸರು ಸಕಲ ಅಂತ. ಎಷ್ಟು ಸುಂದರವಾದ ಹೆಸರು ನೋಡಿ. ಹೆಣ್ಮಕ್ಳು ಇಂಥ ಹೆಸರನ್ನು ಇಡೋದೇ ಇಲ್ಲ ಗ್ರಹಚಾರ. ಅಂದರೆ ತನ್ನ ಕಲೆಗಳಿಂದ ಕೂಡಿದವಳಾದ್ದರಿಂದ ಅವಳು ಸಕಲ ಅಂತ. ಸಂಸ್ಕೃತದ ಒಂದೊಂದು ನಾಮದಲ್ಲೂ ಸಹ ಇಂಥ ವಿಶೇಷತೆ ಇರ್ತದೆ. ಆದರೆ ನಾವೇನು ಮಾಡ್ತೇವೆ ಕೇಳಿದರೆ, ಯೂಟ್ಯೂಬು, ಗೂಗಲ್ಲು ಎಲ್ಲ ಅಲ್ಲಿ ಇರ್ತಾರೆ ಪುರಾಣಿಕರು ಅಂತ ಒಬ್ಬರು. ಅದನ್ನು ಆಯ್ಕೆ ಮಾಡಿಕೊಂಡು ಕೆಲವು ಸಲ ಅರ್ಥ ಇರುವುದು ಮತ್ತು ಕೆಲವು ಸಲ ಅರ್ಥ ಇಲ್ಲದೇ ಇರುವುದನ್ನು ಅಪರೂಪದ ಹೆಸರು ಅಂತ ನಾವು ಇಡ್ತೇವೆ ಹೀಗೆ ಅಂತ. ಅದೆಲ್ಲಕ್ಕಿಂತ ಹೆಣ್ಣುಮಕ್ಕಳಿಗೆ ಇಂತಹ ಹೆಸರನ್ನು ಇಡುವಂಥ ಅವಕಾಶ ಸಿಕ್ಕಿದರೆ ನಿಜವಾಗಿಯೂ ಆ ಪ್ರತಿ ಹೆಸರನ್ನು ಹೇಳುವಾಗಲೂ, ಅಂದರೆ ಪ್ರತಿ ಸಲ ಆ ಮಗುವಿನ ಹೆಸರನ್ನು ಹೇಳುವಾಗಲೂ ಸಹ ಒಂದು ಸಲ ಮನಸ್ಸಿಗೆ ಬಂದರೂ ಸಹ ಅದು ಜಗನ್ಮಾತೆಯ ಸ್ಮರಣೆ ಆಗಿಬಿಡ್ತದೆ. ಅಂದರೆ ಇದನ್ನು ಹೇಳೋದು, ಅಪ್ರಯತ್ನವಾಗಿ ಅಯಾಚಿತವಾಗಿ ಜಗನ್ಮಾತೆಯನ್ನು ಸ್ಮರಿಸುವುದು ಅಂದರೆ ಹೀಗೆ. ನಮ್ಮ ನಾಲ್ಗೆ ಅಂತೂ ಹೇಳ್ತದೆಯಾ, ಅದ್ರ ಜೊತೆ ಮನಸ್ಸು ಸೇರಿಬಿಟ್ರೆ ಆವಾಗ ಅದಕ್ಕೆ ಹೆಚ್ಚು ಶಕ್ತಿ ಹೀಗೆ ಅಂತ. ಹಾಗಿದ್ರೆ ಯಾವ್ಯಾವುದು ಆ ಜಗನ್ಮಾತೆಯ ಕಲೆಗಳು? ತುಂಬ ವೇದಾಂತದ ವಿಚಾರವನ್ನೂ ಸಹ ಒಳಗೊಂಡಿದೆ ಈ ನಾಮ. ಹಾಗಿದ್ರೆ ಇಲ್ಲೊಂದು ಮೊದಲೇ ಒಂದು ಪ್ರಶ್ನೆ ಬರ್ತದೆ, ಹೇಳಿಬಿಡ್ತೇನೆ. ಜಗನ್ಮಾತೆ ಬ್ರಹ್ಮಸ್ವರೂಪಿಣಿ ಅಂತ ಹೇಳ್ತಾ ಬಂದಿದ್ದೀರಿ. ಬ್ರಹ್ಮ ಎನ್ನುವುದು ಅಖಂಡ ಚೈತನ್ಯ, ಅದರೊಳಗೆ ಯಾವುದೇ ಬಿಡಿ ಭಾಗಗಳು ಇಲ್ಲ. ಹೀಗಿರುವಾಗ ಕಲಾ ಅನ್ನೋದಕ್ಕೆ ಅರ್ಥ ಏನು? ಅವಯವ ಅಂತ ಅರ್ಥ. ಅವಯವಗಳಿಂದ ಕೂಡಿದವಳಾದ್ದರಿಂದ ಅವಳು ಸಕಲ. ಈ ವಿರುದ್ಧ ಆಯ್ತಲ್ಲ ಅರ್ಥಕ್ಕೆ. ಅಖಂಡ ಚೈತನ್ಯ ರೂಪವಾದ ಬ್ರಹ್ಮ ವಸ್ತುವಿನಲ್ಲಿ ಅವಯವವೇ ಇಲ್ಲ ಅಂತ ಹೇಳುವವರು ನೀವು,
ಮತ್ತು ಇಲ್ಲಿ ಇಷ್ಟೊಂದು ಅವಯವಗಳಿಂದ ಕೂಡಿ ಕಲೆಗಳಿಂದ ಕೂಡಿದವಳು ಅಂತ ಹೇಳ್ತಿದ್ದೀರಲ್ಲ, ಇದು ಪರಸ್ಪರ ವಿರುದ್ಧ ಆಯ್ತಲ್ಲ. ಹೇಗೆ ಇದಕ್ಕೆ ಸಮಾಧಾನ ಅಂದರೆ, ಈ ಎಲ್ಲ ಕಲೆಗಳು ಅವಳಲ್ಲಿ ಆರೋಪಿತವಾದವುಗಳು. ನಿಜವಾಗಿ ಚೈತನ್ಯ ರೂಪಿಣಿಯಾದ ಅವಳಲ್ಲಿ ಇಲ್ಲ. ಅವಳಲ್ಲಿ ಆರೋಪಗೊಂಡು ಈ ಕಲೆಗಳು ಕೆಲಸ ಮಾಡ್ತವೆ. ಅವಳಿಂದಾಗಿ ಕಲೆಗಳೇ ಅಷ್ಟೇ ಹೊರತು ಕಲೆಗಳಿಂದಾಗಿ ಅವಳಿಗೆ ಏನೂ ಆಗಬೇಕಾದದ್ದು ಇಲ್ಲ. ಇದು ನಮಗೆ ಸ್ಪಷ್ಟ ಗೊತ್ತಿರಬೇಕು. ಅಂದರೆ ಅವಳಲ್ಲಿ ಎಲ್ಲ ಕಲೆಗಳು ಸಹ ಕಲ್ಪಿತ, ಆರೋಪಿತ ಅಂತ. ಆದ್ದರಿಂದ ಆ ಕಲ್ಪಿತವಾದ ಅಂದರೆ ಆರೋಪಿತವಾದ ಕಲೆಗಳಿಂದ ಕೂಡಿದವಳಾದ್ದರಿಂದ ಶ್ರೀವಿದ್ಯೆಯ ಅಥವಾ ಜಗನ್ಮಾತೆಯ ಇನ್ನೊಂದು ಹೆಸರು ಸಕಲ ಅಂತ. ಅದನ್ನೇ ಹೇಳ್ತಾರೆ ನೋಡಿ, ಆರೋಪಿತ ಕಲಾಭಿ ಉಪಾಸನಾರ್ಥಂ ಕಲ್ಪಿತಾಭಿ ಜಾಬಾಲಿನ ಸತ್ಯಕಾಮಂ ಪ್ರತಿ ಉಕ್ತ ಷೋಡಶ ಕಲಾಯುಕ್ತ ಪುರುಷೋಪಾಸನ ಪ್ರತಿಪಾದಕ ಛಾಂದೋಗ್ಯ ವಚನ ರೀತ್ಯ ಕಲಾಶಬ್ದಿತ ಅವಯವೈ ಸಹ ವರ್ತತೆ ಇತಿ ಸಾ ತಥಾ. ಛಾಂದೋಗ್ಯ ಅಂದರೆ ಉಪನಿಷತ್ತು ಅಂತ ಗೊತ್ತು, ಅಲ್ಲಿ ಉಪನಿಷತ್ತು ವಿಷಯ ಅಂತ ಆಯಿತು. ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸತ್ಯಕಾಮ ಕಥೆ ಗೊತ್ತು ನಿಮಗೆ, ಸತ್ಯಕಾಮ ಜಾಬಾಲಿ. ಇಲ್ಲಿ ಅವನ ಗುರುಗಳ ಹೆಸರು ಸಹ ಜಾಬಾಲಿ ಅಂತಾನೆ. ಅವರ ಹತ್ರ ಹೋಗಿದ್ದಾನೆ ಅಧ್ಯಯನ ಮಾಡಲಿಕ್ಕೆ. ಅಲ್ಲಿ ಹಾಗೆ ಅಧ್ಯಯನ ಮಾಡಲಿಕ್ಕೆ ಹೋದಾಗ ಆ ಜಾಬಾಲಿ ಗುರು ತನ್ನ ಶಿಷ್ಯನಾದಂಥ ಸತ್ಯಕಾಮನಿಗೆ ಆ 16 ಕಲೆಗಳಿಂದ ಕೂಡಿದಂತಹ ಪರಮಪುರುಷನನ್ನು ಅಂದರೆ ಬ್ರಹ್ಮವಸ್ತುವನ್ನು ತಿಳಿಸಿ ಕೊಡ್ತಾನೆ. ಕೂಡಿದ ಅಂದರೆ ಮತ್ತು ಆರೋಪಿತವಾದ ಅಂತ ಅದನ್ನು ನಾವು ಮರಿಬಾರ್ದು. ಹಾಗಿದ್ದರೆ ಜಾಬಾಲಿ ಹೇಳಿದಂಥ ಅಂದರೆ ಜಾಬಾಲಿ ಸತ್ಯಕಾಮನಿಗೆ ಹೇಳಿದಂತಹ ಷೋಡಶ ಕಲಾ ಪುರುಷನ ಸ್ವರೂಪ ಎಂತಹದ್ದು? ಅವನ ಸ್ವರೂಪ ಚೈತನ್ಯ. ಆದರೆ ಆ 16 ಕಲೆಗಳು ಯಾವುವು ಅಂತ ಪ್ರಶ್ನೆ. ಇಲ್ಲಿ ಒಂದು ಸಲ ನಿಲ್ಲಿಸ್ಕೊಳ್ತೇನೆ, ಬೇರೆ ವಿಷಯ ಹೇಳ್ತೇನೆ. ಕನ್ನಡ ಸಾರಸ್ವತ ಲೋಕದಲ್ಲಿ ತರಾಸು ಅಂತ ಒಬ್ಬ ಪ್ರಸಿದ್ಧ ಕಾದಂಬರಿಕಾರರು ಇದ್ದರು. ಅವರು 4x4 ಅಂತ ಒಂದು ಕಾದಂಬರಿ ಬರೆದಿದ್ದರು. 4x4 ಎಷ್ಟಾಯಿತು? 16 ಆಯಿತು. ಅಂದರೆ ಆ 16 ಕಲೆಗಳಿಂದ ಕೂಡಿದಂಥ ಈ ಪುರುಷನನ್ನು ಕುರಿತು ಕಾದಂಬರಿ ಬರೆದಿದ್ದಾರೆ ಅವರು. ಈ ವೇದಾಂತದ ವಿಚಾರವನ್ನು ಇಟ್ಕೊಂಡು ಕಾದಂಬರಿ ಬರೀಬೇಕಿದ್ರೆ ಎಂಥ ಒಂದು ಅಧ್ಯಯನ ಬೇಕಲ್ವಾ. ಹಾಗಾಗಿ ಆ ಕಾದಂಬರಿ ಪ್ರಾಯಶಃ ಇವತ್ತು ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ವಿದ್ಯಾರ್ಥಿ ದಶೆಯಲ್ಲಿ ನಾನು ಮೊದಲು ಅದನ್ನು ಓದಿದ್ದೆ. ಸೊ ಉಪನಿಷತ್ತಿನ ಹಿನ್ನೆಲೆಯಲ್ಲೂ ಈ ಕಾದಂಬರಿ ಬರೀತಾರಲ್ಲಪ್ಪ, ಎಷ್ಟು ಸುಂದರವಾಗಿದೆ ಹೀಗೆ ಅಂತ ಅನಿಸಿತ್ತು. ಎಲ್ಲರೂ ಸಿಕ್ಕಿದರೆ ಓದಿ ಹೀಗೆ ಅಂತ. ಅವರ ಪ್ರತಿಪಾದನೆ ಶೈಲಿ, ಹೇಳುವ ಕ್ರಮ ಅತ್ಯಂತ ಸುಂದರವಾದಂಥ. ವೈಯಕ್ತಿಕ ಜೀವನ ತುಂಬ ಡಿಸ್ಟರ್ಬಿಂದ ಕೂಡಿದ್ದರೂ ಸಹ ವಿಷಯ ಹೇಳುವ ವಿಷಯದಲ್ಲಿ ಯಾವುದೇ ರೀತಿಯ ತೊಡಕಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜಾಬಾಲಿ ಸತ್ಯಕಾಮನಿಗೆ ಹೇಳಿದಂಥ ಆ 16 ಷೋಡಶ ಕಲಾಯುಕ್ತನ ಅಂಥ ಪುರುಷನನ್ನು ಯಾಕೆ ಹೇಳ್ತೇವೆ? ಉಪಾಸನೆಗೋಸ್ಕರ ಹೇಳ್ತೇವೆ. ಅವನಲ್ಲಿ ಇಲ್ಲದೇ ಇರುವ ಗುಣಗಳನ್ನು ಆರೋಪ ಮಾಡಿ ಆ 16 ಕಲೆಗಳನ್ನು ಹೇಳ್ತೇವೆ. ಆ 16 ಕಲೆಗಳನ್ನು ಯಾಕೆ ಹೇಳ್ತೇವೆ ಅಂದರೆ, ಅವನು ಎಲ್ಲ ಕಡೆಗೂ ವ್ಯಾಪಿಸಿದವನು ಅನ್ನೋದನ್ನು ಹೇಳಬೇಕು. ವ್ಯಾಪಕತೆ ಹೇಳಬೇಕು ಅಂದರೆ ಈ ಅವಯವಗಳಿರಬೇಕು. ಅದಕ್ಕೋಸ್ಕರಲೇ ಹಾಗೆ ಕಲ್ಪಿಸಿ ಆ ಅವಯವಗಳನ್ನು ಇದೆ ಅಂತ ಹೇಳುವಂತಹದ್ದು. ಅದನ್ನೇ ಹೇಳ್ತಾರೆ, ಕಲಾಶಬ್ದಿತ ಅವಯವೈ ಸಹ ವರ್ತತೆ ಇತಿ ಸಕಲ ಅಂತ. ಹಾಗಿದ್ದರೆ ಜಾಬಾಲಿ ಮುನಿ ಸತ್ಯಕಾಮನಿಗೆ ಹೇಳಿದಂತಹ ಆ 16 ಕಲೆಗಳು ಯಾವುವು ಅಂತ ಇದನ್ನು ಕೇಳಿದಾಗ ಗೊತ್ತಾಗುತ್ತೆ ಆ ಕಲೆಗಳು ಎಷ್ಟು ವ್ಯಾಪಕವಾಗಿ ಇವೆ ಅನ್ನೋದು. ಮೊದಲನೇದು ಪೂರ್ವ ದಿಕ್ಕು. ಅದು ಎಲ್ಲಿವರೆಗೆ ಕೊನೆ ಆಗುತ್ತೆ ನೀವು ಊಹಿಸಿಕೊಳ್ಳಿ, ಅದು ಒಂದು ಕಲೆ. ನೆಕ್ಸ್ಟ್ ದಕ್ಷಿಣ ದಿಕ್ಕು, ಸೌತ್ ಎಂಡ್, ಜಯನಗರದ್ದಲ್ಲ, ಅದು ಒಂದು ಕಲೆ. ನೆಕ್ಸ್ಟ್ ವೆಸ್ಟ್ ಎಂಡ್, ಅದು ಒಂದು ಕಲೆ. ನೆಕ್ಸ್ಟ್ ನಾರ್ತ್ ಎಂಡ್. ಎಷ್ಟಾದವು? 4 ಈ 4 ಕಲೆಗಳು ಸೇರಿ
ಆ ಪರಬ್ರಹ್ಮ ವಸ್ತು ಅಂದರೆ ಪರಮಪುರುಷನ ಒಂದು ಪಾದ, ಪಾದ ಅಂದರೆ ಕಾಲು ಅಂತ ಅರ್ಥ ಅಲ್ಲ, ಕ್ವಾರ್ಟರ್ ಅಂತ ಅರ್ಥ, ಕಾಲು ಭಾಗ. ಇಷ್ಟು ವ್ಯಾಪಕ ಹೇಳಿದಾಗಲೇ ಆ ತತ್ವ ಎಷ್ಟು ದೊಡ್ಡದು ಅಂತ ಮನಸ್ಸಿಗೆ, ಇದನ್ನು ಹೇಳೋದು ಅದಕ್ಕೋಸ್ಕರನೇ. ಅದು ಎಷ್ಟು ದೊಡ್ಡದು, ಎಷ್ಟು ಶಕ್ತಿಯುತವಾದದ್ದು, ಅದಿದ್ದರೆ ನಮಗೆ ಎಲ್ಲವೂ ಆಗುತ್ತೆ, ಅದಿಲ್ಲ ಅಂದರೆ ಯಾವುದೂ ಆಗೋದಿಲ್ಲ ಅಂತ ಉಪಾಸನೆಗೋಸ್ಕರ ಇದನ್ನು ಹೇಳಿದ್ದಾರೆ. ಇದು ಮೊದಲನೇದು, ಅಂದರೆ ಒಂದು ಪಾದ ಆಯಿತು. ಇಟ್ ಮೀನ್ಸ್ 4 ಕಲೆಗಳನ್ನು ಹೇಳಿದ ಹಾಗೆ ಆಯಿತು. ಇನ್ನು ಎರಡನೆಯ ಪಾದ, ದಟ್ ಮೀನ್ಸ್ 5ರಿಂದ 8 ಕಲೆಗಳನ್ನು ಇವಾಗ ಹೇಳ್ತಾರೆ. ನಾನು ಅದರ ಸಾರಾತ್ಸಾರವನ್ನು ನಿಮ್ಮ ಮುಂದೆ ಸುಲಭವಾಗಿ ಇಡ್ತಾ ಇದ್ದೀನಿ, ಆ ಮಂತ್ರಗಳನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಎರಡನೆಯ ಪಾದ ಪೃಥಿವಿ, ಇಡೀ ಬ್ರಹ್ಮಾಂಡ, ಅದು ಒಂದು ಕಲೆ. ಅಂತರಿಕ್ಷ, ಅದು ಒಂದು ಪಾದ. ಅದಾದ ಮೇಲೆ ದ್ಯುಲೋಕ, ಇನ್ನು ಮೇಲಿನದು, ಅದು 3ನೆಯ ಕಲೆ. ಅದಾದಮೇಲೆ ಸಮುದ್ರ, ಪೂರ್ತಿ ಸಮುದ್ರ, ಸಪ್ತ ಸಾಗರ, ಸಪ್ತ ಸಮುದ್ರ ಅಂತ ಏನೆಲ್ಲ ಹೇಳ್ತೇವಲ್ಲ ನಾವು, ಅದೆಲ್ಲವೂ ಸೇರಿ ಒಂದು. ಇಡೀ ಭೂಮಂಡಲ ಒಂದು ಕಲೆ. ಅದಾದಮೇಲೆ ಅಂತರಿಕ್ಷ ಒಂದು ಕಲೆ. ಅಂತರಿಕ್ಷ ಅಂದರೆ ಭೂಮಿಗೂ ದ್ಯುಲೋಕಕ್ಕೂ ಮಧ್ಯೆಯಲ್ಲಿರುವಂಥ ಸ್ಪೇಸ್, ನಾವು ಅದನ್ನೇ ಆಕಾಶ ಅಂತ ಕರಿತೇವೆ, ಸ್ಪೇಸ್ ಅಂತ ಖಾಲಿ. ಅದಾದಮೇಲೆ ದ್ಯುಲೋಕ, ಅದು ಒಂದು ಕಲೆ. ಅದಾದಮೇಲೆ ಇಡೀ ಸಮುದ್ರ, ಪ್ರಪಂಚ, ಸಾಗರ. ಅದನ್ನು ಯಾಕೆ ಹೇಳ್ತಾರೆ ಅಂದರೆ, ನಿಮಗೆ ಗೊತ್ತು ಪ್ರಪಂಚದಲ್ಲಿ ಭೂಭಾಗ ಹೆಚ್ಚಿದೆಯೋ ಜಲಭಾಗ ಹೆಚ್ಚಿದೆಯೋ? ಹೌದು ತಾನೇ. ಹಾಗಾಗಿ ಅದಕ್ಕೆ ಹೋಲಿಸಿ ಇದು ಚಿಕ್ಕದು ಅಲ್ವಾ? ಹಾಗಾಗಿ ಇಷ್ಟು ದೊಡ್ಡ ದೊಡ್ಡ ಲೋಕಗಳು, ಸಾಗರಗಳು, ಭೂಮಂಡಲಗಳು ಆ ತತ್ವದ ಉಳಿದ 4 ಕಲೆಗಳು. ಇದು ಎರಡನೆಯ ಪಾದ. ನೆಕ್ಸ್ಟ್ ಮುಂದಿನದು, ಇವಾಗೆಲ್ಲ ಭೌತಿಕ ವಸ್ತುಗಳನ್ನು ಹೇಳಿದರು. ಇವು ಯಾವುವು ಬೆಳಗುವುಗಳಲ್ಲ. ದಿಕ್ಕುಗಳು ಏನು ಹೇಳ್ತೇವೆ ಅಂದರೆ, ನಮ್ಮ ಮನುಷ್ಯನ ಊಹಾಶಕ್ತಿಯನ್ನು ಎಲ್ಲೋ ಒಂದು ಕಡೆಗೆ, ನಿನ್ನ ಹಣೆ ಬಾರ, ನೀನು ಏನು ನನ್ನನ್ನು ಊಹೆ ಮಾಡಿ ತಿಳಿಯಬಲ್ಲೆ ಅಂದರೆ ನಮ್ಮ ಸಂಕುಚಿತತೆಯನ್ನು ಹೇಳ್ತವೆ ಅಲ್ವಾ? ಆದರೆ ಈ 3ನೇ ಪಾದ ಹೇಳ್ತಾರೆ ನೋಡಿ, ಇವೆಲ್ಲ ಬೆಳಕಿನ ಪುಂಜಗಳು. ನಂಬರ್ 1 ಅಗ್ನಿ, ಸೂರ್ಯನಿಲ್ಲದೆ ಇರುವಾಗ ಬೆಳಗುವಂಥ ಅಗ್ನಿ, ಎಂಟೈರ್ ಅಗ್ನಿ, ಆತ ಒಂದು ಕಲೆ. ಅಂದರೆ ಇದು 9ನೇ ಕಲೆ. ಅದಾದಮೇಲೆ ಸೂರ್ಯ, ಇಡೀ ಜಗತ್ತನ್ನು ಬೆಳಗುವಂಥ ಸೂರ್ಯ, ಅವನ ಒಂದು ಕಲೆ. ಅದಾದಮೇಲೆ ಚಂದ್ರ, ಅವನು ಒಂದು ಕಲೆ. ಅದಾದಮೇಲೆ ಮಿಂಚು, ತಡಿತ್. ನಮಗೆ ಅದು ಒಂದು ಸಲ ಬಂದು ಹೋದ್ರೇ ಕಣ್ಣು ಕುಕ್ಕಿ ನಾವು ಗಾಬರಿ ಆಗ್ತೇವೆ. ಇಡೀ ಆ ಸ್ವರೂಪ, ಮಿಂಚಿನ ಸ್ವರೂಪ ಹೇಗೆ ಅಂದರೆ, ಅದು ಎಷ್ಟು ಪ್ರಪಂಚಕ್ಕೆ ಭಯವನ್ನು ಹುಟ್ಟಿಸ್ಬೋದು, ಎಷ್ಟು ಬೆಳಕನ್ನು ಕೊಡ್ಬೋದು. ಹೀಗೆ ಎಲ್ಲ ಈ 4 ಬೆಳಕಿನ ಪುಂಜಗಳಿದ್ದಾವಲ್ಲ, ಈ 4ನ್ನು 9, 10, 11, 12 4 ಕಲೆಗಳು. ನೆಕ್ಸ್ಟ್ ಇದು 3ನೆಯ ಪಾದ, 3ನೇ ಕ್ವಾರ್ಟರ್. ಹೊರಗಡೆ ಪ್ರಪಂಚದ್ದಾಯಿತು. ಈ ಪ್ರಪಂಚ ಅಲ್ಲಿ ಹೇಗುಂಟೋ ಇಲ್ಲೂ ಹಾಗೆ ಉಂಟು, ಇಲ್ಲಿ ಹೇಗುಂಟು ಅಲ್ಲೂ ಹಾಗೆ ಉಂಟು. ಇದು ಮೈಕ್ರೋ, ಅದು ಇನ್ನೊಂದು ಹೇಳಿದ್ರಲ್ಲ ಹೀಗೆ ಅಂತ. ಹಾಗಾಗಿ ಅಂದರೆ ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ ಅಂದರೆ, ಇದು ಸೂಕ್ಷ್ಮ ರೂಪ, ಅದು ಸ್ಥೂಲ ರೂಪ ಅಷ್ಟೇ. ಹಾಗಾಗಿ ಈಗ ಹೊರಗಡೆ ಏನಿತ್ತಲ್ಲ ಅದನ್ನು ಇಲ್ಲೂ ನೀನು ಅರಿಬಹುದು ಅಂತ ಹೇಳ್ತಾರೆ. ಒಂದು ಪ್ರಾಣ, ವಾಯು, ಹೊರಗಡೆಗೆ ವಾಯು, ಒಳಗಡೆಗೆ ಬಂದರೆ ಅದು ಪ್ರಾಣ ಅಂತ ಕಲಿಸ್ಕೊಳ್ಳೋದು. ಬರೇ ಪ್ರಾಣ ಅಂದ್ರೇನು ತಗೊಳ್ಬೇಕು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದು ಪ್ರಾಣದ 5 ವೃತ್ತಿಗಳು. ಒಂದೇ ಪ್ರಾಣ ಬೇರೆ ಬೇರೆ ಸ್ಥಳದಲ್ಲಿ ನಿಂತು ಬೇರೆ ಬೇರೆ ಕೆಲಸ ಮಾಡಿದಾಗ ಹೆಸರು ಬೇರೆ, ಒಂದೇ
ಅಲ್ಲ ಅದು ಹೇಗ್ರಿ ಅಂದರೆ ಅದು ಹಾಗೇನೆ. ಮತ್ತು ನಾನು ಅದನ್ನು ಹಿಂದೆ ಹೇಳಿದ್ದೇನೆ ತುಂಬ ಸಲ. ಇಷ್ಟಾದರೂ ಕೆಲವು ಜನ ಒಂದು ಗೊಂದಲ, ಅದು ಹೇಗ್ರಿ ಬೇರೆ ಬೇರೆ ಆಗುತ್ತೆ ಅಂತಂದರೆ, ಇದ್ರ ಬಗ್ಗೆ ದೊಡ್ಡ ಪ್ರಾಣಕ್ಕೊಂದಲ್ಲ, ನಮ್ಮ ದೇವತಾ ವಿಷಯಲ್ಲೂ ಹಾಗೇನೆ. ನಮ್ಮಲ್ಲಿ ಶಂಕರ ಬೇರೆ, ವಿಷ್ಣು ಬೇರೆ, ಗಣಪತಿ ಬೇರೆ, ದುರ್ಗಿ ಬೇರೆ, ಎಲ್ಲ ಬೇರೆ 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 ಬೇರೆ. ನೋಡಿ, ಬೇರೆ ಮತದಲ್ಲಿ ಒಬ್ಬೊಬ್ಬನೇ. ಹಿಂದೂಗಳಲ್ಲಿ ಮಾತ್ರ ಇಷ್ಟೆಲ್ಲ ದೇವತಾ ಬಾಹುಲ್ಯ ಅಂತ. ನಮ್ಮಲ್ಲೂ ದೇವತಾ ಬಾಹುಲ್ಯ ಇಲ್ಲ, ದೇವರ ಬಾಹುಲ್ಯ ಎಲ್ಲ ನೆನ್ಪಿಟ್ಕೊಳ್ಬೇಕು ನಾವು. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ. ಇಲ್ಲೊಬ್ಬರು ಮಿಸ್ಟರ್ ರಾಯರಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ರಾಯರು ಹೆಂಡತಿಗೆ ಗಂಡ, ಹೌದು ತಾನೆ? ಮಾವನ ಮನೆಗೆ ಹೋದರೆ ಅಳಿಯ, ಮಕ್ಕಳಿಗೆ ಅಪ್ಪ, ಅವನ ಅಪ್ಪನಿಗೆ ಮಗ. ಈಗ ರಾಯರು ಒಬ್ಬರೇನಾ ಬೇರೆ ಬೇರೆನಾ? ಏನು ಬೇರೆ ಬೇರೆನಾ? ಒಬ್ಬರೇ. ಹಾಗಿದ್ದರೆ ಅವರು ಬೇರೆ ಬೇರೆ ಆಗಿ ಕಂಡಿದ್ದು ಅವರಿಂದಾಗಿ ಅಲ್ಲ, ಅವರನ್ನು ನೋಡುವ ಜನ ಬೇರೆ ಬೇರೆ ಆಗಿ ಇದ್ದದ್ರಿಂದ. ಒಪ್ಕೊಳ್ತೀರಾ ಇಲ್ವಾ? ಹಾಗಾಗಿ ಇದೇ ಭಕ್ತರ ವೈವಿಧ್ಯದಿಂದಾಗಿ ಭಗವಂತ ಬೇರೆ ಬೇರೆಯಾಗಿ ಕಾಣ್ತಾನೆ ಅಷ್ಟೇ. ಆ ಭಗವತ್ ತತ್ವ ಅನ್ನೋದುಂಟಲ್ಲ, ಅದು ಒಂದೇ. ದೇವತೆಗಳು, ಇಂದ್ರಾದಿ ದೇವತೆಗಳು ತುಂಬ ಇರ್ಬೋದು, ಆದರೆ ಈ ಎಲ್ಲದಕ್ಕೂ ಆಧಾರವಾದಂಥ ಪರಮಾತ್ಮ ಅನ್ನೋನು ಒಬ್ಬನೇ. ಅವನು ಉಪಾಸಕರಿಗೋಸ್ಕರ ಹೆಣ್ಣು ಆಗ್ಬೋದು, ಗಂಡು ಆಗ್ಬಹುದು. ಯಾಕೆಂದ್ರೆ ನಿರ್ಗುಣ ನಿರಾಕಾರ. ಹೇಳಿ, ಇವಾಗ ನಮ್ಮಲ್ಲಿ ದೇವರು ಎಷ್ಟು ಜನ ಇದ್ದಾರೆ ಕೇಳಿದರೆ ಒಬ್ಬನೇ. ನಾವು ಏಕದೇವವಾದಿಗಳೇ, ನಮ್ಮನ್ನು ಇಟ್ಕೊಂಡು ಅವರೇ ಕಾಪಿ ಮಾಡಿದ್ದು. ನಮ್ಮಲ್ಲಿ ಉಪಾಸನೆಗೆ ಸೌಲಭ್ಯ ಉಂಟು, ಅಲ್ಲಿ ಏನೂ ಇಲ್ಲ. ಉಂಟಾ? ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಅವರ ದೇವರನ್ನು ನಿಮಗಿಷ್ಟ ಬಂದ ರೂಪದಲ್ಲಿ ನೀವು ಪೂಜಿಸುವಂತಿಲ್ಲ, ಆರಾಧಿಸುವಂತಿಲ್ಲ. ನಮಗೆ ಹಾಗಲ್ಲ, ಇಷ್ಟ ಬಂದ ರೂಪದಲ್ಲಿ. ಪುರುಷಾಕಾರ ಇಷ್ಟ ಆಯಿತೋ ಕಲ್ಪಿಸಿಕೋ, ಸ್ತ್ರೀ ರೂಪ ಇಷ್ಟ ಆಯಿತೋ ತಾಯಿ ಅಂತ ಪೂಜಿಸ್ತೀಯ ಮಾಡು. ಇಲ್ಲ, ಅವರಿಬ್ಬರು ಮಗ ಬೇಕು ನನಗೆ, ಒಬ್ಬ ಗಣಪತಿ ಷಣ್ಮುಖ ಬೇಕು, ಮಾಡಪ್ಪ, ಸುಳ್ಳು ಹಚ್ಚು, ಹೊಟ್ಟೆ ಹಚ್ಚು, ಅಷ್ಟೇ. ಅರೆ, ನಿನ್ನೆ ಹೇಳಿದ್ದೇನೆ, ದೇವತೆಗಳು ಹೀಗೆ ಹೇಳಿದ್ರಿಂದ ಏನೂ ಅಪಚಾರ ಆಗುವುದಿಲ್ಲ. ಯಥಾರ್ಥ ಪ್ರಿಯ ವೈ ದೇವಾಹ ಅಲ್ವಾ? ಹಾಗಾಗಿ ಉಪಾಸಕರ ಉಪಾಸನೆಗೆ ಅನುಕೂಲ ಆಗಲಿ ಅಂಥೇಳಿ ಒಂದೇ ತತ್ವಕ್ಕೆ ನಾವು ಬೇರೆ ಬೇರೆ ಆಕಾರಗಳನ್ನು ಕಲ್ಪಿಸ್ತೇವೆ. ಕಲ್ಪಿತವಾದ ಆಕಾರಕ್ಕೆ ಮಾಡಿದ ಪೂಜೆ ಮೂಲಭೂತವಾದ ತತ್ವಕ್ಕೆ ಸಂದೇ ಸಲ್ಲತ್ತೆ. ಹಾಗೆಯೇ ಯಾಕೆ ಬಂದೆ, ಪ್ರಾಣ ನೀವು ಒಂದು ಹೇಳ್ತೀರಿ ಮತ್ತು 5 ಹೇಳ್ತೀರಿ, ಏನು ರೀ? ಮಾಡುವ ಕೆಲಸದಿಂದಾಗಿ ಬೇರೆ ಬೇರೆ. ಹಾಗೆ ಆ ರಾಯರು ಬೇರೆ 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 ಜನರಿಂದ ಗುರುತಿಸಲ್ಪಟ್ಟಿದ್ದರಿಂದ ಅವರಿಗೆ ಬೇರೆ 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 ಹೆಸರು ಅಷ್ಟೇ. ಬಟ್ ಪರ್ಸನ್ ಈಸ್ ಸೇಮ್. ಈ ತತ್ವ ನಮಗೆ ಗೊತ್ತಾದಾಗ ನಮಗೆ ನಮ್ಮ ಈ ವೇದಾಂತದ ವಿಷಯವಾಗಿ ಆಗಲಿ ಅಥವಾ ನಮ್ಮ ಭಾರತೀಯ ಪರಂಪರೆಯ ಉಪಾಸನಾ ಪದ್ಧತಿ ಬಗ್ಗೆ ಆಗಲಿ ಯಾರಾದರೂ ಏನಾದರೂ ಹೇಳಿದರೆ ನಗು ಬರುತ್ತೆ ಅಂತ. ಏನು ಹಿಂದೆ ಓದೋದಿಲ್ಲ, ಮುಂದೆ ಓದೋದಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ ಒಂದಿಷ್ಟು. ಸಾಲದ್ದಕ್ಕೆ ನಮ್ಮ ಮಾಧ್ಯಮದವರು ಹೋಗ್ಬಿಟ್ಟು ಅವ್ರ ಎದುರಿಗೇ ಮೈಕ್ ಹಿಡಿತಾರೆ. ಯಾರಿಗೆ ಮಾತನಾಡಲಿಕ್ಕೆ ಬರೋದಿಲ್ವೋ ಅವರಿಗೆ ಮೈಕ್ ಹಿಡಿಯೋದು ಅಷ್ಟೆ. ಆದ್ದರಿಂದ ಪ್ರಾಣ ಒಂದೇ. ಹೊರಗಿದ್ದರೆ ವಾಯು, ಒಳಗಿದ್ದರೆ ಪ್ರಾಣ. ಅದರ ಕಾರ್ಯ ಶೈಲಿಯಿಂದಾಗಿ ಹೆಸರುಗಳು ಬೇರೆ ಬೇರೆ. ಆಯಿತು, ಅಲ್ಲಿಗೆ ನೆಕ್ಸ್ಟ್ ಚಕ್ಷು. ಹೊರಗಡೆ ಇದ್ದರೆ ಸೂರ್ಯ, ಇಲ್ಲಿದ್ದರೆ ಕಣ್ಣು. ಯಾಕೆ? ಅವನು ನಮಸ್ಸವಿತ್ರೇ ಜಗದೇಕ ಚಕ್ಷುಷೇ, ಅವನು ಜಗತ್ತಿನ ಒಂಟಿ ಕಣ್ಣಿನವನು, ನಾವು 2 ಕಣ್ಣಿನವರು. ಅವನು ಬಂದು ಕಣ್ಣು ಬಿಟ್ಟರೆ ಆಗ ನಾವು ಕಣ್ಣು ಬಿಡಬೇಕೋ ಬೇಡವೋ ಅಂತ ವಿಚಾರ ಮಾಡ್ತೇವೆ ಅಲ್ವಾ? ಹಾಗಾಗಿ ಅವನು ಈ ಜಗತ್ತೆನ್ನುವ ಈ ಪ್ರಪಂಚಕ್ಕೆ ಅವನು ಕಣ್ಣು, ಈ 2 ಈ ಶರೀರ ಎನ್ನುವ ಪ್ರಪಂಚಕ್ಕೆ ಕಣ್ಣು. ಅದೇನೇ, ಅದು ಸ್ಥೂಲ, ಇದು ಸೂಕ್ಷ್ಮ ಅಂತ. ಅದಾದಮೇಲೆ ಶ್ರೋತ್ರೇಂದ್ರಿಯ, ಕಿವಿ, ಶಬ್ದ ಅಲ್ವಾ? ಶಬ್ದಕ್ಕೆ ಆಧಾರವಾದದ್ದು ಆಕಾಶ ಹೊರಗುಂಟು, ಹೌದಾನೆ? ಅದರ ಸೂಕ್ಷ್ಮ ರೂಪ ಇಲ್ಲುಂಟು. ಇಲ್ಲಿ ಸ್ಪೇಸ್ ಇರಬೇಕು, ಆಕಾಶ ಇರಬೇಕು, ಅದರ ಶಬ್ದ ಒಳಗಡೆ ಹೋಗೋದಿಲ್ಲ, ಹೌದು ತಾನೆ? ಆಯಿತು. ಅದಾದಮೇಲೆ ಎಲ್ಲಕ್ಕೂ ಒಳಗೆ ಪ್ರಧಾನವಾಗಿ ಈ ಇಂದ್ರಿಯಗಳನ್ನು ದುಡಿಸುವ
ಕೆಲಸ ಮಾಡಿಸೋ ಒಂದು ಇರಬೇಕು, ಅದರ ಹೆಸರು ಮನಸ್ಸು. ಅಲ್ಲಿಗೆ ಎಷ್ಟಾಯಿತು? 13, 14, 15, 16. ಈ 16 ಕಲೆಗಳೇ ಷೋಡಶ ಕಲೆಗಳು. ಇವುಗಳಿಂದ ಕೂಡಿದ ಆ ತತ್ವ ಅದು ಷೋಡಶ ಕಲಾ ಪುರುಷ. ಅಂದರೆ ಆ ತತ್ವ ಎಷ್ಟು ವ್ಯಾಪಕವಾದದ್ದು. ಇದನ್ನು ಅದರಲ್ಲಿ ಕಲ್ಪಿಸಿದ್ದಾರೆ. ಅಂದರೆ ಯಾವಾಗಲೂ ಒಂದು ವಸ್ತುವನ್ನು ನಾವು ಕಲ್ಪಿಸಬೇಕಿದ್ರೆ ಅದಕ್ಕೆ ಆಧಾರವಾದದ್ದು ಕಲ್ಪಿಸುವ ವಸ್ತುಗಿಂತಲೂ ಸಹ ಏನಾಗಿರಬೇಕು? ದೊಡ್ಡದಾಗಿರಬೇಕು ಅಲ್ವಾ? ಆದ್ದರಿಂದ ಅದು ಅಷ್ಟು ದೊಡ್ಡ ತತ್ವ. ಹಾಗಾಗಿ ಷೋಡಶ ಕಲಾ ಪುರುಷ ಜಾಬಾಲಿ ಅಲ್ಲಿ ಹೇಳಿದ್ದು ಸತ್ಯಕಾಮನಿಗೆ ಹೀಗೆ ಆಯಿತು. ಇದು ಒಂದು. ಈ ಕಲೆಯ ಬಗ್ಗೆ ಉಪನಿಷತ್ತಿನಲ್ಲಿ 2 ತರಹದ ಅಭಿಪ್ರಾಯಗಳಿವೆ. ಇದು ಈಗ ನಾನು ಹೇಳಿದ್ದು ಛಾಂದೋಗ್ಯ ಉಪನಿಷತ್ತಿನ ಪ್ರಕಾರ. ಪ್ರಶ್ನೋಪನಿಷತ್ತಿನಲ್ಲಿ ಮತ್ತಿದೇ ಬರುತ್ತೆ. ಅಲ್ಲಿ ನೇರವಾಗಿ ಷೋಡಶ ಕಲಾಪುರುಷನ ಕುರಿತು ಅಲ್ಲಿ ಗುರುಗಳ ಹತ್ರ ಪ್ರಶ್ನೆ ಮಾಡ್ತಾರೆ. ಆ 6 ಜನ ಶಿಷ್ಯಂದಿರು ಬಂದು ಗುರುಗಳ ಹತ್ರ ಕೇಳಿದಾಗ, ಕೊನೆಯ ಅವನು ಕೇಳಿದಾಗ ಇದೇ ಪ್ರಶ್ನೆ, ಆ ಷೋಡಶ ಕಲಾ ಪುರುಷನ ನನಗೆ ತಿಳಿಸಿಕೊಡಿ, ಅವನು ಹೇಗಿದ್ದಾನೆ, ಆ ಷೋಡಶ ಕಲೆಗಳು ಯಾವುವು ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ಏನು ಹೇಳ್ತಾರೆ? ಸಪ್ರಾಣ ಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾತ್ ವೀರ್ಯಂ ವೀರ್ಯಂ ತಪಃ ಮಂತ್ರಾಃ ಕರ್ಮ ಲೋಕಾಃ ನಾಮ ಚ. ಎಣಿಸ್ಕೊಂಡು ಕರೆಕ್ಟಾಗಿ 16 ಆಗುತ್ತೆ. ಯಾವ್ಯಾವುದು ಅದು? ಸಹ ಅಂತ ಒಂದು ಶಬ್ದ. ಸಹ ಅಂದರೆ ಆ ಪರಮಪುರುಷ, ಪರಮಾತ್ಮ, ಬ್ರಹ್ಮ. ನಪುಂಸಕಲಿಂಗದಲ್ಲಿ ಹೇಳಿದರೆ ಬ್ರಹ್ಮ, ಪುಲ್ಲಿಂಗದಲ್ಲಿ ಹೇಳಿದರೆ ಪರಮಪುರುಷ ಅಥವಾ ಪರಮಾತ್ಮ. ಅವನು ಏನು ಮಾಡಿದ ಕೇಳಿದರೆ ಸಪ್ರಾಣ ಮಸೃಜತ. ಈಗ ತಾನೇ ಇಲ್ಲಿ ಹೇಳಿದ್ದೇನೆ, ಇಲ್ಲಿ ಹೇಳುವ ಕ್ರಮ ಬೇರೆ, ಅಲ್ಲಿ ಹೇಳುವ ಕ್ರಮ ಬೇರೆ. ಅಂತತ್ವಗತ್ವ ತಾತ್ಪರ್ಯ ಒಂದೇನೆ. ಆ ಪರಮಪುರುಷ ಪ್ರಾಣವನ್ನು ಸೃಜಿಸಿದ, ಸೃಷ್ಟಿ ಮಾಡಿದ. ಸರಿ, ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಮೂಲಭೂತವಾದದ್ದು ಪ್ರಾಣ. ಪ್ರಾಣ ಉಂಟು, ಬದುಕುಂಟು. ನಮ್ಮಲ್ಲಿ ಹೇಳ್ರಿ, ಅವ್ರು ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಶಬ್ದವೇ ಪ್ರಾಣ ಹೋಯಿತು ಅಂತ ಅಲ್ವಾ? ಇಲ್ಲ ಅನ್ನೋದ್ರ ಇನ್ನೊಂದು ಶಬ್ದವೇ ಪ್ರಾಣ ಹೋಗುವಿಕೆ. ಹೌದು ತಾನೆ? ಆದ್ದರಿಂದ ಸರ್ವಾಧಾರವಾದದ್ದು ಯಾವುದು ಅಂದರೆ ಪ್ರಾಣ. ಎಲ್ಲದಕ್ಕೂ ಸಹ ಮುಂದಿನದಕ್ಕೆ ಅದರ ಹೆಸರೇ ಹಾಗೆ. ಪ್ರಾಣ ಅನ್ನೋದಕ್ಕೆ ಉಪಸರ್ಗ, ಪ್ರಿಪೋಸಿಷನ್, ಅಣಚೇಷ್ಟಾಯಾಮ್ ಅಂತ ಧಾತು. ಅದಿದ್ದರೆ ಈ ದೇಹ ಚೇಷ್ಟೆ ಮಾಡುತ್ತೆ, ಅಲ್ಲದ್ರೆ ಇದ್ರ ಚೇಷ್ಟೆ ಬಿಟ್ಟೋಗ್ಬಿಡುತ್ತೆ, ನಿಂತೇ ಹೋಗ್ಬಿಡುತ್ತೆ ಅಲ್ವಾ? ಅದು ಇದೆಯೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಕೊನೆಗೆ ಏನಿಡ್ತಾರೆ? ವಾಸ್ತವಿಕವಾಗಿ ಅದನ್ನು ಮೂಗಿನ ಹೊರಳೆಯ ಮುಂದಿಟ್ಟು ಅದು ಕಂಪನ ಆಗತ್ತಾ ಅಂತ ನೋಡೋದು ಅಂತ. ಹಾಗಾಗಿ ಆ ಪ್ರಾಣ ಎನ್ನುವುದು ದೇಹಕ್ಕೆ ಉಸಿರೇ ಸದಾ ಆಧಾರ ಅಷ್ಟೇ. ಹಾಗಾಗಿ ಪ್ರಾಣ ಮಸೃಜತ, ಯಾಕೆಂದರೆ ಅದು ಮೂಲ. ಪ್ರಾಣ ಆದ ಮೇಲೆ, ಪ್ರಾಣ ಇದ್ದರೆ ಏನಪ್ಪ ಅಂದರೆ ಪ್ರಾಣಾತ್ ಶ್ರದ್ಧಾಂ, ಪ್ರಾಣದಿಂದ ಶ್ರದ್ಧೆ. ಶ್ರದ್ಧೆ ಅಂದರೆ ಏನಪ್ಪ ಅಂತಂದರೆ ಒಳ್ಳೆಯ ಕೆಲಸವನ್ನು ಮಾಡುವ ಪ್ರೇರಣೆ, ಅದು ಶ್ರದ್ಧೆ. ಅದಿದ್ದರೆ ನಾವು ಒಳ್ಳೆಯ ಕೆಲಸ ಮಾಡ್ತೇವೆ, ಅದಿಲ್ಲದೆ ಇದ್ದರೆ ಇಲ್ಲ. ಭಗವಂತ ನಮಗೆ ಆಲ್ರೆಡಿ ಅದನ್ನು ಕೊಟ್ಟಿದ್ದಾನೆ. ಯಾವುದನ್ನು? ಒಳ್ಳೆಯ ಕೆಲಸವನ್ನು ಮಾಡುವ ಬುದ್ಧಿಯನ್ನು. ಆದರೆ ನಾವೇನು ಮಾಡಿದ್ದೆ ಕೇಳಿದರೆ ಆ ಬುದ್ಧಿಯನ್ನು ಬಚ್ಚಿಟ್ಟುಬಿಟ್ಟಿದ್ದೇವೆ. ಅದೇ ಶ್ರದ್ಧೆ. ಮನುಷ್ಯ ಜೀವನದಲ್ಲಿ ಶ್ರದ್ಧೆ ಒಂದನ್ನು ಕಳ್ಕೊಂಡ ಅಂದರೆ ಎಲ್ಲ ಹೋದಾಗೇನೆ. ಅದಿದೆ ಅಂತ ಆದರೆ ಎಲ್ಲ ಕೆಲಸ ಆಗುತ್ತೆ. ಹಾಗಾಗಿ ಶ್ರದ್ಧೆ ಕೊಟ್ಟ. ನೀವು ಯಾರೋ ಹೋಗಬೇಕು ಇವಾಗ ಒಂದು ಊರಿಗೆ, ಬಸ್ ಹತ್ತುತ್ತೀರ, ನಿಮಗೊಂದು ಶ್ರದ್ಧೆ ಉಂಟು, ಆ ಬಸ್ಸು ಆ ಊರಿಗೆ ಹೋಗಿ ತಲುಪತ್ತೆ ಅಂತ. ಹತ್ತಬೇಕಿದ್ರೆ ಈ ಬಸ್ ಅಲ್ಲಿಗೆ ಹೋಗುತ್ತೋ ಇಲ್ವೋ, ಡ್ರೈವರ್ ಸರಿಯಾಗಿದ್ದಾನೋ ಇಲ್ವೋ, ಕ್ವಾರ್ಟರ್ ಹಾಕ್ಕೊಂಡೇ ಹತ್ತುತ್ತಾನೋ ಏನೋ, ಈ ಎಲ್ಲ ಅಶ್ರದ್ಧೆಗಳು ನಿಮ್ಮನ್ನು ಕಾಡೋದಕ್ಕೆ ಶುರು ಮಾಡಿದರೆ
ಹತ್ತುತ್ತೀರಾ ಬಸ್ ನೀವು? ಈ ಫೈತ್ ಅಂತ ಹೇಳ್ತೇವಲ್ಲ, ಅದಿದ್ದರೆ ಎಲ್ಲ ಕೆಲಸ ಸರಾಗು. ಅದರೊಳಗೂ ಭಗವದ್ ವಿಷಯದಲ್ಲಿ ಅದು ನಮಗೆ ಅನಿವಾರ್ಯ. ಅದು ಇಲ್ಲದೆ ಇದ್ದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ನಿಮ್ಮ ತಂದೆ ಯಾರು ಅಂತ ನಿಮಗೆ ಮೊದಲು ಹೇಳಿದವಳು ನಿಮ್ಮ ಅಮ್ಮ. ನಿಮಗೇನ್ರಿ ನೀವು ಅನ್ನೋದಕ್ಕೆ ನನ್ನನ್ನು ಸೇರಿಸ್ಕೊಂಡು, ಅದಕ್ಕೇನೋ ನಾವು ಲಾಜಿಕ್ ಮಾಡಿದ್ವಾ? ಇವನೇ ಹೌದು ಅನ್ನೋದಕ್ಕೆ ಏನು ಗ್ಯಾರಂಟಿ? ಏನು ಸರ್ಟಿಫಿಕೇಟ್ ಇದೆ? ಸರ್ಕಾರ ಮುದ್ರೆ ಒತ್ತಿದೆಯಾ? ಅದು ಪರೀಕ್ಷೆ ಮಾಡುವ ಕ್ರಮ ಇತ್ತೀಚೆಗೆ DNA, ಹೌದು ತಾನೇ? ಆದರೆ ಏನಿತ್ತು ಮೊದಲು? ಈಗಲೂ ಯಾರು DNA ಮಾಡ್ಕೊಂಡು ತಕರಾರು ಬಂದಾಗ ಮಾತ್ರ DNA ಹೋಗೋದು, ಅಲ್ಲಿವರೆಗೆ ಏನೂ ಇಲ್ಲ. ಅಶ್ರದ್ಧೆ. ಅಮ್ಮ ಹೇಳಿದ್ದಾಳೆ, ಇವರು ನನ್ನ ಅಪ್ಪ, ಮುಗಿದು ಹೋಯ್ತು. ಅಥವಾ ಅಮ್ಮ ಇವಳೇ ನನ್ನ ಅಮ್ಮ ಅಂತ ಅಪ್ಪ ಹೇಳಿದ್ದಾರೆ, ಅವಳು ನನ್ನಮ್ಮ. ನೀವು ಒಪ್ಕೊಳ್ಳೋದೇ ಇರಿ, ನೋಡೋಣ ಏನಾಗ್ಬೋದು ನಿಮ್ಮ ಬದುಕು, ಅಲ್ವಾ? ಪೂರ್ತಿ ಅವಿಶ್ವಾಸದ ತಾಣ, ಹೆಜ್ಜೆ ಹೆಜ್ಜೆಗೂ ಸಂಶಯ, ಹೌದು ತಾನೇ? ಆದ್ದರಿಂದ ಆ ಶ್ರದ್ಧೆ ಅನ್ನೋದು ನಮಗೆ ಬೇಕು. ನಾವು ಅದನ್ನೇ ಕೇಳ್ತೀವಿ ದೇವ್ರ ಹತ್ರ. ಆ ಶ್ರದ್ಧೆಯನ್ನು ನನಗೆ ನಿನ್ನ ವಿಷಯದಲ್ಲಿ ಅಚಲಗೊಳಿಸುವಂತ ಅದು ನಮಗುಂಟು. ಅದಕ್ಕೋಸ್ಕರ ಏನು ಮಾಡ್ತೇವೆ, ನಾವು ಸಂಬಳ ಬಂದ ತಕ್ಷಣ ಅದರ ಏನೋ ಡಿವೈಡ್ ಮಾಡಿ ಇದಿಷ್ಟು ನಾಳೆಗೆ ಬೇಕು ಅಂತ ಇಡ್ತೇವೆ. ನಾಳೆ ನಾವು ಬದುಕ್ತೇವೆ ಅಂತ ನಮಗೆ ಶ್ರದ್ಧೆ ಉಂಟು. ಒಪ್ಕೊಳ್ತೀರಾ ಇಲ್ವಾ? ಅದು ತಾನೇ. ಅದಿಲ್ಲ ಅಂತಾದರೆ ನಮ್ಮ ಬದುಕು ಇವತ್ತೇ ಡೆಡ್ ಎಂಡ್ ಅಲ್ವಾ? ಆದ್ದರಿಂದ ಶ್ರದ್ಧೆ ತುಂಬ ಅರ್ಥ ಉಂಟು ಶ್ರದ್ಧಾ ಅನ್ನೋದಕ್ಕೆ. ಅದಕ್ಕೋಸ್ಕರ ವೇದದಲ್ಲಿ ಶ್ರದ್ಧಾ ಅಂತ ಒಂದು ಸೂಕ್ತನೇ ಉಂಟು. ಶ್ರದ್ಧಾಂಕಾಮಸ್ಯ ಮಾತರಂ. ನಮ್ಮ ಎಲ್ಲ ಬಯಕೆಗಳಿಗೂ ಸಹ, ವಾಂಟ್ಸ್ಗಳಿಗೂ ಸಹ ಮೂಲಭೂತವಾದದ್ದು ನಮ್ಮ ಶ್ರದ್ಧೆ. ಭಗವಂತನಲ್ಲಿ ನಾವು ಇದನ್ನು ಪ್ರಾರ್ಥಿಸಿದರೆ ಅವನು ಅದನ್ನು ಈಡೇರಿಸಿ ಕೊಡ್ತಾನೆ ಅಂತ ನಮಗೆ ಶ್ರದ್ಧೆ ಉಂಟು. ಅವನು ಕೊಟ್ಟೇ ಕೊಡ್ತಾನೆ. ಆದರೆ ನಿಮ್ಮ ಶ್ರದ್ಧೆ ಅದು ನಿಷ್ಕಂಪವಾಗಿರಬೇಕು, ಶೇಕಿ ಆಗಬಾರ್ದು. ಅದು ಖಂಡಿತವಾಗಿಯೂ ಸಹ ಒಂದು ನೆನ್ಪಿಟ್ಕೊಳ್ಳಿ, ನಂಬಿಕೆ ಮತ್ತು ಪ್ರಾರ್ಥನೆ, ಶ್ರದ್ಧೆ ಇವು ಎಂದೂ ಸಹ ವ್ಯರ್ಥ ಆಗುವುದಿಲ್ಲ. 100 ಸಲ ಬರ್ಕೊಳ್ಳಿ, ಅಂಡರ್ಲೈನ್ ಮಾಡಿ ಅದಕ್ಕಷ್ಟೇ. ಸ್ವಲ್ಪ ತಡ ಆಗಬಹುದು, ಕೆಲವು ಜನರಿಗೆ ಮುಂಚಿತ ಆಗಬಹುದು, ಆದರೆ ಅದು ಆಗಿಯೇ ಆಗತ್ತೆ. ಹಾಗಾಗಿ ಆ ಶ್ರದ್ಧೆಗೆ, ನಂಬಿಕೆಗೆ ಮತ್ತು ನಮ್ಮ ಪ್ರಾರ್ಥನೆಗೆ ಅವು ಕಣ್ಣಿಗೆ ಕಾಣದೇ ಇರಬಹುದು, ಕೆಲಸ ಮಾಡೋದು ಅಂತೂ ಸತ್ಯ. ಹಾಗಿಲ್ಲದೇ ಇದ್ದರೆ ಆಸ್ತಿಕ ಪ್ರಪಂಚಕ್ಕೆ ಉಳಿಗಾಲವೇ ಇರೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಎರಡನೇದು ಪ್ರಾಣದಿಂದ ಶ್ರದ್ಧೆ. ಶ್ರದ್ಧೆ ಆದಮೇಲೆ ಖಂ, ಪಂಚಭೂತಗಳು ಬಂದು. ಈಗ ಖಂ ಅಂದರೆ ಆಕಾಶ. ಆಕಾಶ ಅದು ಸಹ ಅವನ 3ನೆಯ ಅವಯವ, ಕಲೆ. ಮೊದಲನೇದು ಪ್ರಾಣ, ಎರಡನೇದು ಶ್ರದ್ಧಾ, 3ನೇದು ಆಕಾಶ. ಆಯಿತು. ಮತ್ತು ಆಕಾಶದ ಬಗ್ಗೆ ನಾನು ಏನು ಹೇಳಬೇಕಾದಿಲ್ಲ, ತುಂಬ ಸಲ ಹೇಳಿ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಆಕಾಶಾದ್ವಾಯು, ಗಾಳಿ. ಇಲ್ಲಿ ಹೇಳಿದ್ದೇನೆ, ಮತ್ತು ಪುನಃ ಬಂದಿದೆ. ಹೊರಗಡೆಗೆ ಗಾಳಿ, ಒಳಗೆ ಬಂದರೆ ಪ್ರಾಣ, ಹೀಗೆ ಅಂತ. ಅದು ಎಷ್ಟನೇದಾಯಿತು ಅಲ್ಲಿಗೆ? ಶ್ರದ್ಧೆ, ಖಂ 3, 4ನೇದಾಯಿತು. ಅದಾದಮೇಲೆ ಜ್ಯೋತಿ, ಬೆಳಕು. ಬೆಳಕು ಅಂದರೆ ಸೂರ್ಯ, ಅಲ್ಲಿ ಎಲ್ಲನೂ ಬೇರೆ ಬೇರೆ ಹೇಳಿದರು. ಇಲ್ಲಿ ಬೆಳಕನ್ನು ಕೊಡುವ ಎಲ್ಲವೂ ಸೇರಿ ಒಂದು. ಯಾವ್ಯಾವುದು ಅಂದರೆ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಮತ್ತು ತಡಿತ್ ಎಲ್ಲ ಸೇರಿ ಒಂದು ಮಿಂಚು. ತಡಿತ್ ಅಂದರೆ ಮಿಂಚು ಕನ್ನಡದಲ್ಲಿ. ಜ್ಯೋತಿ. ಅದಾದಮೇಲೆ ಆಪಹ. ಆಪಹ ಅಂದರೆ ನೀರು, ಜಲ ಅಂತ. ಅದಾದಮೇಲೆ ಪೃಥಿವೀ ತತ್ವ, ಭೂತತ್ವ. ಅಲ್ಲಿಗೆ ಎಷ್ಟಾಯ್ತು ಇವಾಗ? ಸರಿಯಾಗಿ ಲೆಕ್ಕ ಹಾಕಿ. ಪ್ರಾಣ, ಶ್ರದ್ಧೆ, 7 ಆಯಿತು ಅಲ್ಲಿಗೆ. ಶ್ರದ್ಧೆ, ಅದಾದಮೇಲೆ ಖಂ, ವಾಯು, ಜ್ಯೋತಿ, ಆಪಹ ಮತ್ತು ಪೃಥಿವಿ. ಇಲ್ಲಿಗೆ ಪಂಚಭೂತಗಳು ಮುಗಿದು. ಈ ಪಂಚಭೂತಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಇರಿಸಿಬಿಟ್ಟ. ಒಪ್ಕೊಳ್ತೀರಾ ಇಲ್ವಾ? ಆಕಾಶದಲ್ಲಿ ಏನುಂಟು? ಶಬ್ದ ಉಂಟು, ಹೌದು ತಾನೇ?
ಅದಾದಮೇಲೆ ವಾಯುವಿನಲ್ಲಿ ಏನುಂಟು? ಸ್ಪರ್ಶ ಇಟ್ಟ ಅಲ್ವಾ? ಅದಾದಮೇಲೆ ಮುಂದೆ ವಾಯು ಅಗ್ನಿಯಲ್ಲಿ ಏನಿಟ್ಟ? ರೂಪ ಇಟ್ಟ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಅಗ್ನಿಯಿಂದ ಹುಟ್ಟಿದ್ದು ನೀರು. ನಿಮಗಿಲ್ಲೆಲ್ಲ ಸಾಕಷ್ಟು ಸಂಶಯ ಬರ್ತದೆ, ಅಲ್ರಿ ನೀರಿನಿಂದ ಅದು ಹ್ಯಾಂಗ್ರಿ ಹುಟ್ಟುತ್ತದೆ ಅಗ್ನಿ ಅಲ್ವಾ? ಸಾರಿ, ಯಾವುದು? ಪೃಥ್ವಿ. ಅಗ್ನಿಯಿಂದ ಹುಟ್ಟಿದ್ದು ಜಲ. ಅಗ್ನಿಯಿಂದ ಹೇಗೆ ನೀರು ಹುಟ್ಟುತ್ತದೆ ಅಂತ ಸಂಶಯ ಬರುತ್ತೆ. ಆಮೇಲೆ ಉತ್ತರ ಹೇಳ್ತೇನೆ ಅದಕ್ಕೆ. ನೆಕ್ಸ್ಟ್ ಜಲ. ಅದಾದ ಮೇಲೆ ಅದರಿಂದ ಜಲವೇ ಗಟ್ಟಿಯಾಗಿ ಆದಾಗ ಆದದ್ದು ಮಣ್ಣು. ಅಷ್ಟು. ಇಲ್ಲಿ ಪ್ರಶ್ನೆಗೆ ಉತ್ತರ ಒಂದು ಹೇಳಬೇಕು ನಾನು. ಏನಂದರೆ ಶಬ್ದ ಆಕಾಶ ತತ್ವ ಮೊದಲು ಬಂತಲ್ಲ, ಅದರೊಳಗೆ ಒಂದು ಗುಣ ಉಂಟು, ಕೇವಲ ಶಬ್ದ. ಆಕಾಶದ ಹುಟ್ಟಿದಂಥ ವಾಯುವಿನಲ್ಲಿ ಅದು ಆಕಾಶಕ್ಕಿಂತ ಹೆಚ್ಚು ಬಲಿಷ್ಠವಾದದ್ದು. ಯಾಕೆಂದರೆ ಅದರೊಳಗೆ ಆಕಾಶ ತತ್ವದ ಶಬ್ದವೂ ಉಂಟು, ತನ್ನದಾದಂಥ ಸ್ಪರ್ಶವೂ ಉಂಟು. ಹೌದಾ? ನೆಕ್ಸ್ಟು ವಾಯುವಿನಿಂದ ಹುಟ್ಟಿದ್ಯಾವುದು? ಅಗ್ನಿ. ಅಗ್ನಿಯಲ್ಲಿ 3 ಉಂಟು. ಆಕಾಶದಲ್ಲಿರುವ ಶಬ್ದವೂ ಉಂಟು, ಅದಾದಮೇಲೆ ವಾಯುವಿನ ಸ್ಪರ್ಶ ಗುಣವೂ ಉಂಟು, ತನ್ನದಾದಂಥ ರೂಪವೂ ಉಂಟು. ಜಗತ್ತಿಗೆ ಮೊಟ್ಟ ಮೊದಲ ರೂಪವನ್ನು ಕೊಟ್ಟಿದ್ದೇ ಅಗ್ನಿ. ಆಕಾಶಕ್ಕೆ ರೂಪ ಇಲ್ಲ. ಇದೆಯಾ? ನಿನ್ನೆ ಬಂದಿತ್ತಲ್ಲ. ವಾಯುವಿಗೂ ಸಹ ರೂಪ ಇದೆಯಾ? ಇಲ್ಲ. ಅದು ಅಗ್ನಿಗೆ ರೂಪ ಉಂಟು. ಅದಕ್ಕೋಸ್ಕರ ಋಗ್ವೇದ ಮೊದಲ ಅವನನ್ನೇ ಸ್ತೋತ್ರ ಮಾಡುತ್ತೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಲ್ವಾ? ನಾವು ಮೊದಲು ಹವಿಸ್ಕೊಡೋದು ಯಾರಿಗೆ? ಅವನಿಗೇನೆ. ಯಾಕೆಂದರೆ ಅವನಿಗೆ ರೂಪ ಉಂಟು, ನೋಡ್ಬೋದು ನಾವು. ಮತ್ತು ನಾವು ಕೊಟ್ಟಿದ್ದನ್ನು ತಿಂತಾನೆ. ವಾಯು ಕೊಟ್ಟಿದ್ದು ತಿಂತಾನೆ, ಒಣಗಿಸ್ತಾನೆ. ಆದರೆ ರೂಪ ಇಲ್ಲ. ಹಂಗೆ ನಮಗೆ ಅವನಷ್ಟು ಇಷ್ಟ ಆಗೋದಿಲ್ಲ. ಬೇಕು, ಇಷ್ಟ ಆಗೋದಿಲ್ಲ, ಬಿಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಕೆಲಸ ಆಗಬೇಕಲ್ಲ. ಹೌದು ತಾನೆ? ನಾವು ಏನಾದ್ರು ಹೋಮ ಮಾಡಬೇಕಂದ್ರೆ ಗಾಳಿ ಇಟ್ಕೊಂಡು ಹೋಮ ಮಾಡೋಣ್ರಿ ಅಂತ ಹೇಳ್ತಾರೆ ಯಾರಾದರೂ? ಇಲ್ಲ. ಹೌದು ತಾನೆ? ಹಾಗೆ ರೂಪ ಮೊದಲು ಬಂದಿದ್ದು ಪ್ರಪಂಚಕ್ಕೆ ಯಾರಿಂದ? ಅಗ್ನಿಯಿಂದ. ಹಾಗಾಗಿ ಅವನಿಗೆ ವಿಶೇಷವಾದಂಥ ಒಂದು ಸ್ಥಾನ. ನೆಕ್ಸ್ಟ್ ಅಗ್ನಿಯಿಂದಾಗಿ ಜಲ ಅಂತ ಹೇಳಿದ್ದೀನಿ ನಾನು. ತುಂಬ ಜನ ಇದ್ರ ಬಗ್ಗೆ ಒಂದು ಅಡ್ಡ ಪ್ರಶ್ನೆ ಮಾಡ್ತಾರೆ. ಅಲ್ರಿ, ನೀರನ್ನು ಹಾಕಿದರೆ ಬೆಂಕಿ ಆರ ಹೋಗುತ್ತೆ, ಬೆಂಕಿಯಿಂದ ನೀರು ಹ್ಯಾಂಗ್ರಿ ಹುಟ್ಟುತ್ತೆ ಅಂತ. ಬಿಸಿಯಿಂದಲೇ ನೀರು ಹುಟ್ಟೋದು. 2 ಉದಾಹರಣೆ ಕೊಡ್ತೇನೆ. ನೀವು ಒಲೆ ಮೇಲೆ ಏನೋ ಒಂದು ಪದಾರ್ಥವನ್ನು ಬೇಯಿಸೋದಕ್ಕೆ ಇಡ್ತೀರ, ಅದು ಕುದೀತದೆ, ಅದಕ್ಕೊಂದು ಪ್ಲೇಟ್ ಮುಚ್ತೀರ. ಆ ಪ್ಲೇಟ್ ಕೆಳಗಡೆ ನೋಡಿ ಏನಿರುತ್ತೆ ಅಲ್ವಾ? ಹೌದು ತಾನೆ? ಅದು ಬೇಡ. ಕೆಲವು ಜನ ಗಂಡಸು ಜೀವಮಾನದಲ್ಲಿ ಒಂದು ಸಲ ಅಡುಗೆ ಮನೆಗೆ ಹೋಗೋದೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲಪ್ಪ. ಅಂಥವರಿಗೋಸ್ಕರ ನಮಗೇನೆ ತುಂಬ ಬೇಸಿಗೆಯಲ್ಲಿ ಓಡಾಡಿದ್ವಿ ನಾವು, ಸುಸ್ತಾಯಿತು, ಎಲ್ಲ ಕಡೆಗೂ ಸಹ ಮೈ ಬಿಸಿಯಾಗಿ ಏನು ಬರುತ್ತೆ? ಬೆವರು ಬರ್ತದೆ, ಸ್ವೇದ. ನೀರಿನ ಅಂಶ ತಾನೇ ಅದು. ಹೌದು, ನೀರು ಬೆಂಕಿಯನ್ನು ಆರಿಸ್ತದೆ ಎನ್ನುವುದು ಎಷ್ಟು ಸತ್ಯವೋ, ಬೆಂಕಿಯಿಂದಲೇ ನೀರು ಆಯಿತು ಅನ್ನೋದು ಅಷ್ಟೇ ಸತ್ಯ. ನಂದಲ್ಲ ಮಾತು, ಉಪನಿಷತ್ತು. ಅಗ್ನೇರಾಪಃ. ನೆಕ್ಸ್ಟ್ ಅದಾದಮೇಲೆ ಆ ನೀರು ಹಿಮಗಟ್ಟಿತು, ಸ್ಥೂಲವಾಯಿತು, ಅದೇ ಮಣ್ಣಾಯಿತು, ಪೃಥ್ವಿ ತತ್ವ. ಹಾಂ, ಇಲ್ಲಿ ನಾನು ವಾಯು ತತ್ವದಲ್ಲಿ, ಅಗ್ನಿ ತತ್ವದಲ್ಲಿ 3 ಇದೆ ಅಂತ ಹೇಳಿದೆ. ಒಂದು ಅದರ ರೂಪ, ಆಕಾಶದ ಸ್ಪರ್ಶ, ಮತ್ತು ವಾಯುವಿನ ಸ್ಪರ್ಶಗುಣ, ಆಕಾಶದ ಶಬ್ದಗುಣ. ನೆಕ್ಸ್ಟ್ ಪೃಥ್ವಿಗೆ ಬರುವಾಗ, ಜಲಕ್ಕೆ ಬರುವಾಗ ಅದರ ರಸ, ಮತ್ತು ರೂಪ, ಮತ್ತು ಸ್ಪರ್ಶ, ಮತ್ತು ಶಬ್ದ 4 ಸೇರಿತು. ಹೌದು ತಾನೇ? ಆ ನೀರಿನಿಂದ ಅಂಥ ಪೃಥ್ವಿಯಲ್ಲಿ 5 ಸೇರಿತು. ಆಕಾಶದಲ್ಲಿರುವ ಶಬ್ದ, ವಾಯುವಿನಲ್ಲಿರುವ ಸ್ಪರ್ಶ, ಅಗ್ನಿಯಲ್ಲಿರುವ ರೂಪ, ಜಲದಲ್ಲಿರುವ ಮತ್ತು ರಸ, ಮತ್ತು ಪೃಥ್ವಿಯಲ್ಲಿರುವ ಗಂಧ. ಇಷ್ಟು ಸೇರಿಕೊಂಡಿತ್ತು. ಪ್ರಶ್ನೆ ಇಷ್ಟೇ, ಎಲ್ಲ ಅಲ್ಲಲ್ಲಿಟ್ಟ, ನಿನಗೇನು ಬಂತೆಯ ಲಾಭ? ಅಲ್ಲಿದೆ, ಅಂಗಡಿಯಲ್ಲಿ ಬೇಕಾದ ಸಾಮಾನಿದೆ, ನಿನ್ನ ಕೈಗೆ ಸಿಗಬೇಕಾ ಬೇಡ ಅದು? ಹೌದು ತಾನೇ? ಅದಕ್ಕೋಸ್ಕರ ಮುಂದಿನ ಶಬ್ದ ಇಂದ್ರಿಯಂ. ಆಕಾಶದಲ್ಲಿರುವ ಶಬ್ದ ಕೇಳೋದಕ್ಕೆ ಕಿವಿ ಕೊಟ್ಟ. ಹೌದು ತಾನೇ?
ಅದಾದಮೇಲೆ ಆ ವಾಯುವನ್ನು ಅನುಭವಿಸೋದಕ್ಕೆ ಇಲ್ಲಿ ಚರ್ಮ ಕೊಟ್ಟ. ಬೇಸಿಗೆಯಲ್ಲಿ ಹೊಂಗೆ ಮರದ ಕೆಳಗಡೆ ಕುಳಿತರೆ ಆಹಾ ತಣ್ಣ ಗಾಳಿ ಬೀಸತ್ತಪ್ಪ, ಅಥವಾ ಅಶ್ವತ್ಥ ಮರದ ಕೆಳಗಡೆ ಕುಳಿತರೆ ಅನುಭವಿಸ್ತೇವೆ ನಾವು ಅಲ್ವಾ. ಆ ಸ್ಪರ್ಶ ಅನ್ನೋದಷ್ಟು ಸುಖ ನಮಗೆ ಅಂತ. ಶಬ್ದ ಸ್ಪರ್ಶ. ಅದಾದ ರೂಪ, ಅಗ್ನಿಯಲ್ಲಿರೋ ರೂಪ ನೋಡೋದಕ್ಕೆ ಅಥವಾ ರೂಪ ಇರುವ ವಸ್ತುವನ್ನು ನೋಡೋದಕ್ಕೆ ಕಣ್ಣು ಕೊಟ್ಟ, ಇಂದ್ರಿಯ. ಅದಾದಮೇಲೆ ನೀರಿನ ರುಚಿ ನೋಡೋದಕ್ಕೆ ನಾಲಿಗೆ ಕೊಟ್ಟ. ಅದಕ್ಕೋಸ್ಕರ ಹೆಸರೇ ರಸನೇಂದ್ರಿಯ ಅಂತ. ರಸ ಅಲ್ಲುಂಟು, ಇಂದ್ರಿಯ ಇಲ್ಲುಂಟು, ಹೌದು ತಾನೇ. ಅದಾದ ಮೇಲೆ ಕೊನೆಗೆ ಇನ್ನೇನು ಕೊಟ್ಟ? ಮೂಗನ್ನು ಕೊಟ್ಟ. ಯಾಕೆ? ಗಂಧವನ್ನು ಅನುಭವಿಸೋದಕ್ಕೋಸ್ಕರ. ಏನು ವ್ಯವಸ್ಥೆ ಅಲ್ವಾ, ಅದ್ಭುತವಾದಂಥ. ಸುಮ್ಮನೆ ಇವುಗಳನ್ನೆಲ್ಲ ಅಲ್ಲಿ ಹಾಗೆ ಇಟ್ಬಿಡೋದು. ಇಲ್ಲಿ ಈ 5 ಇನ್ಸ್ಟ್ರೂಮೆಂಟನ್ನು ಕೊಡದೇನೆ ಇದ್ದಿದ್ರೆ ಏನಾಗ್ತಿತ್ತು ನಮ್ಮ ಕತೆ? 5 ಬ್ಯಾಡ್ರಿ ಯಾವುದಾದ್ರು ಒಂದು ಇನ್ಸ್ಟ್ರೂಮೆಂಟನ್ನು ಆಫ್ ಮಾಡಿಬಿಡಲಿ ಅವನು. ಯಾಕೆ ನಾನೇ ನೋಡಿದ್ದೇನೆ, ಕೆಲವು ಜನರಿಗೆ ಈ ಮೂಗಿನ ಮೂಲಕ ವಾಸನೆ ಅನುಭವಕ್ಕೆ ಬರೋದಿಲ್ಲ. ನೀವು ಯಾವುದನ್ನು ಹಿಡಿದ್ರೂ ಒಂದೇ ವಾಸನೆ, ಏನು ವಾಸನೆ ಇಲ್ಲ ಅನ್ನೋ ವಾಸನೆ. ನೀವು ಪಲಾಂಡು ಇಟ್ಟರೂ ಅದೇ, ಸಂಪಿಗೆ ಹೂವು ಇಟ್ಟರೂ ಅದೇ, ಅಥವಾ ಇನ್ಯಾವುದೋ ಸ್ಪೇರ್ ಪಾರ್ಟ್ಸನ್ನು ಬೇಯಿಸಿ ಹಾಕಿದ್ರೆ ಏನು ಬರ್ತದೆ ದುರ್ವಾಸನೆ, ಅದು ಬಂದರೂ ಅದೇ. ನಾನು ಏನು ಹೇಳಿದೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ. ಹಾಗಾಗಿ ನಾನು ಯಾಕೆ ಹೇಳ್ತೇನೆ ಅಂದರೆ, ಇದೆಲ್ಲ ಯಾಕೆ ಹೇಳಬೇಕು ಅಂದರೆ, ಇಂಥ ಅದ್ಭುತವಾದಂತಹ ಒಂದು ಸಾಮಗ್ರಿಗಳನ್ನು ಇಲ್ಲಿ ಇರಿಸಿದ್ದಾನಲ್ಲ, ಅವನು ಎಷ್ಟು ಮಹಾಬುದ್ಧಿವಂತ, ಎಂಥ ಶಕ್ತಿವಂತನಾಗಿರ್ಬೇಕ್ರಿ. ಇದೇನಾದ್ರು ಒಂದು ಇಂದ್ರಿಯ ನೆಟ್ಟಿಗೆ ಕೆಲಸ ಮಾಡದೇ ಇದ್ದರೆ ನಮ್ಮ ಡಾಕ್ಟ್ರ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ? ಯಾಕೆಂದರೆ ನಮ್ಮಲ್ಲಿ ಇವತ್ತು ಎಲ್ಲದಕ್ಕೂ ಸ್ಪೆಷಲಿಸ್ಟ್ ಇದ್ದಾರೆ ಅಲ್ವಾ. ಆದರೆ ಎಲ್ಲದಕ್ಕೂ ಸ್ಪೆಷಲಿಸ್ಟ್ ಇದ್ದಾರೆ ಇವತ್ತು. ಕಣ್ಣಿಗಿದ್ದಾರೆ, ಮೂಗಿಗಿದ್ದಾರೆ, ENT ಅಂತ ಹಾಗೆ ತಾನೆ. ಆದರೆ ಈ ಎಲ್ಲ ವ್ಯವಸ್ಥೆ ಹಿಂದೆ ಇರುವಂಥ ಆ ವೈದ್ಯ ಹೇಗಿರಬೇಕು? ಅದನ್ನು ವಿಚಾರ ಮಾಡ್ತಾ ಹೋದರೆ ಈ ಅದ್ಭುತವಾದಂಥ ಸೃಷ್ಟಿಯನ್ನು ಮಾಡಿದಂಥ ಎಂತಹ ಸಾಮರ್ಥ್ಯವಂತ ಅವನು, ಎಂಥ ಶಕ್ತಿಶಾಲಿ. ಛೆ, ಈ ಬದುಕಿನಲ್ಲಿ ಅವನನ್ನು ಅರಿಬೇಕಪ್ಪ ನಾವು ಅಂತ ಅನಿಸೋದಿಲ್ವಾ? ನಾವೇ ಮಾಡಿದರೆ ಒಂದು ಏತಿ ಒಂದು ಪ್ರೇತಿ ಅಲ್ವಾ, ಆಗೋದಿಲ್ಲ. ಆ ಪರ್ಫೆಕ್ಷನ್ ಇಲ್ಲವೇ ಇಲ್ಲ. ನೋಡಿ, ಬೇಕಾದ್ರೆ ತಪ್ಪು ತಿಳ್ಕೊಳ್ಬೇಡಿ, ಭಗವಂತ ಕೊಟ್ಟು ಹಲ್ಲು ಉದುರಿ ಹೋಯಿತು, ಆಮೇಲೆ ಹೋಗಿ ಡೆಂಚರ್ ಹಾಕ್ಸ್ಕೊಂಡು ಬರ್ತಾರೆ. ಅವರು ಒದ್ದಾಟ ನೋಡಬೇಕು ಅಲ್ವಾ. ಎಲ್ಲರಿದ್ದು ಒಂದೇ ಉತ್ತರ, ಗ್ರಹಚಾರ ಇಲ್ಲ ರೀ, ಅವನು ಕೊಟ್ಟಂಗೆ ಇರೋದಿಲ್ಲ ರೀ. ನೋಡೋರಿಗೆ ನನಗೆ ಹಲ್ಲಿದೆ ಅಂತ ಗೊತ್ತಾಗ್ತದೆ ಹೊರಗಡೆಯಿಂದ. ನೀವು ಚಕ್ಲಿ ತಿಂದರೆ ಹಲ್ಲು ಚಕ್ಲಿ ತಿಂತದೆಯೋ ಚಕ್ಲಿ ಹಲ್ಲು ತಿಂತದೆಯೋ ಗೊತ್ತಾಗೋದಿಲ್ಲ. ಬೇಜಾರ ಮಾಡ್ಕೊಳ್ಬೇಡಿ. ಯಾಕೆಂದರೆ ಅದು ಗ್ರಹಚಾರ ಡೆಂಚರ್ ಒಳಗಡೆ ಏನೋ ಒಂದು ಚೂರು ಸೇರ್ಕೊಳ್ತಲ್ಲ ಅಂದರೆ ಅದು ರುಚಿ ಹಾಳ ಹೋಗಿ ಸಾಯಲಿ, ಆ ಹಿಂಸೆ ಸದ್ಯ ಹೋದ್ರೆ ಸಾಕು ಅಂತ ಅನಿಸುತ್ತೆ. ಆದರೆ ಭಗವಂತ ಕೊಟ್ಟ ವ್ಯವಸ್ಥೆಯಲ್ಲಿ ಹಾಗುಂಟ ಇಲ್ಲ ಅಲ್ವಾ. ಹಾಗಾಗಿ ಅದ್ಭುತವಾದಂಥ ರಚನಾ ಕೌಶಲ್ಯ ಅವನದು ಹೀಗೆ ಅಂತ. ಅಲ್ಲಿಗೆ ಎಷ್ಟಾಯಿತು? ಮನಃ, ಈ ಎಲ್ಲ ಇಂದ್ರಿಯಗಳು ಮತ್ತು ಪುನಃ ಕೆಲಸ ಮಾಡೋದಕ್ಕೆ ಅಥವಾ ಮಾಡಿಸೋದಕ್ಕೆ ಒಂದಿಟ್ಟ ಒಳಗೆ ಮನಸ್ಸು. ಇದು 10 ಆಯಿತು ಪ್ರಾಯಶಃ ಇಲ್ಲಿಗೆ ಅಲ್ವಾ. ಇದೆಲ್ಲ ಒಂದೊಂದು ಅವಯವಗಳು, ಒಂದೊಂದು ಕಲೆ ಆಯಿತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಷ್ಟೆಲ್ಲ ಇಟ್ಟ ಕಣ್ರಿ, ಆದರೆ ನಾಳೆಗೆ ಬರೇ ನೀರು ಕುಡ್ಕೊಂಡಿದ್ರೆ ಸಾಕ? ರುಚಿ ನೋಡಬೇಕಲ್ಲ. ಅದಕ್ಕೋಸ್ಕರ ಅನ್ನ, ಆಹಾರ ಸ್ವೀಕಾರ ಮಾಡೋದು, ಹೌದು ತಾನೇ. ಅನ್ನ ಅನ್ನೋದಕ್ಕೆ ಅರ್ಥ ಎಲ್ಲ ಥರದ ಆಹಾರ, ಬರೀ ಅಕ್ಕಿ ಬೇಯಿಸಿದ್ದು ಮಾತ್ರ ಅನ್ನ ಅಂತಲ್ಲ. ಯಾವ್ಯಾವುದನ್ನು ನಾವು ತಿಂತೇವೋ ಅದೆಲ್ಲ ಅನ್ನ. ಅದ್ಯತೆ ನಾವು ತಿಂತೇವೆ, ಆದ್ದರಿಂದ ಅದರ ಹೆಸರು ಅನ್ನ. ಕೊನೆಗೆ ಒಂದು ದಿವಸ ನಾವು ಅದನ್ನು ತಿಂದು ತಪ್ಪಿಗೆ ಅದೇ ನಮ್ಮನ್ನು ತಿಂತದೆ. ಅದ್ಯತೆ ಮೊದಲು ನಮ್ಮಿಂದ ತಿನ್ನಲ್ಪಡ್ತದೆ, ಆಮೇಲೆ ಅತ್ತಿ ಅದೇ ನಮ್ಮನ್ನು ಒಂದು ದಿವಸ ತಿಂತದೆ, ಹೌದಲ್ವಾ. ಅದೇ ತಿಂತದೆ ಅಂತ ಮೀನ್ಸ್ ತಿನ್ನುವುದನ್ನು ಕಡಿಮೆ ಮಾಡಿಸ್ತದೆ ಅಂತ ಅರ್ಥ. ಡಾಕ್ಟ್ರ್ ಹೇಳ್ತಾರೆ, ಇನ್ಮೇಲೆ ನೀವು ಅನ್ನ ತಿನ್ನಬೇಡ್ರಿ, ಸಕ್ಕರೆ ತಿನ್ನಬೇಡ್ರಿ, ಯಾಕೆಂದರೆ ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಆಗಿದ್ದೀರಿ. ಹೌದಾ ಹೌದಾ ಅಲ್ವಾ ಗೊತ್ತಿಲ್ಲ ಅಂತೂ ಹೇಳ್ತಾರೆ. ಅವ್ರ ಮಾತು ಕೇಳ್ಕೊಂಡು ನಾವು ನಿಲ್ಲಿಸ್ತೇವೆ, ತಿನ್ನೋದನ್ನು ಬಿಡ್ತೇವೆ.
ತಿನ್ನೋದನ್ನು ಬಿಡ್ತೇವೆ ಮೀನ್ಸ್ ಅದು ನಮ್ಮನ್ನು ತಿಂತಾ ಇರ್ತದೆ. ಹಾಗಾಗಿ ಏನಾಗ್ತದೆ, ವಯಸ್ಸು ಆಗ್ತಾ ಆಗ್ತಾ ಬಂದಾಗ ಆಹಾರದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಕೊನೆಗೆ ಒಂದು ದಿವಸ ಪೂರ್ತಿ ನಮ್ಮನ್ನು ತಿಂದು ಹಾಕಿ ಬಿಡ್ತದೆ. ಯಾಕೆ ಸತ್ತೆ? ತಿಂದು ತಪ್ಪಿಗೆ ಸತ್ತೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಅನ್ನ, ಆಹಾರ, ಎಲ್ಲ ತರಹದ ಆಹಾರ ಒಂದು ಕಡೆ. ಅದನ್ನು ಯಾಕೆ ತಿನ್ನಬೇಕು ಅಂದರೆ ವೀರ್ಯಂ, ಶಕ್ತಿ ಪಡೆಯೋದಕ್ಕೋಸ್ಕರ ಆಹಾರ ಬೇಕು ಅಲ್ವಾ. ವೀರ್ಯ ಅನ್ನೋದಕ್ಕೆ ಅರ್ಥ ಶಕ್ತಿ ಅಂತ ಅರ್ಥ. ತುಂಬ ಅರ್ಥಗಳಿವೆ, ಒಂದೇ ಅರ್ಥ ಅಲ್ಲ. ಪುರುಷನ ರೇತಸ್ಸಿಗೆ ಮಾತ್ರ ವೀರ್ಯ ಅಂತ ಹೇಳೋದಿಲ್ಲ ಸಂಸ್ಕೃತ ಸಾಹಿತ್ಯ. ವೀರ್ಯ ಅನ್ನೋದಕ್ಕೆ ಶಕ್ತಿ, ತೋಳಬಲ ಇರ್ಬೋದು, ಬುದ್ಧಿಬಲ ಇರ್ಬೋದು, ಮನಸ್ಸಿನ ಬಲ ಇರ್ಬೋದು, ಸಂಕಲ್ಪ ಶಕ್ತಿ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಒಟ್ಟಾರೆ ಅದು ಬೇಕು, ಎಲ್ಲದಕ್ಕೂ ಮೂಲ ಅದು ವೀರ್ಯ ಅಂತ. ಇದು 12ನೇದು. ಆ ವೀರ್ಯದಿಂದಾಗಿಯೇ ತಪಃ, ಯಾವನಲ್ಲಿ ಆ ವೀರ್ಯ ಶಕ್ತಿ ಗಟ್ಟಿಯಾಗಿರ್ತದೆಯೋ ಅವನು ಮಾತ್ರ ತಪಸ್ಸನ್ನು ಮಾಡಬಲ್ಲ. ತಪಸ್ಸನ್ನು ಮಾಡುವವನಿಗೆ ಬೇಕಾದದ್ದು ಏಕಾಗ್ರತೆಯ ಶಕ್ತಿ. ಅದಿಲ್ಲ ಅಂದರೆ ಹೀಗೆ ಕೂತಿರ್ತಾನೆ, ಒಂದು ಸಲ ಹಿಂಗೆ ಮಾಡ್ತಾನೆ, ಒಂದು ಸಲ ಹಿಂಗೆ ಮಾಡ್ತಾನೆ. ಅವ್ನು ಕೂತಿದ್ದು ನೋಡಿದ್ರೇ ಸಾಲದ ಕಾವಿ ಬಟ್ಟೆ ಬೇರೆ ಹಾಕ್ಕೊಬಿಡ್ತಾರೆ. ಅಲ್ಲಾಡ್ತಾ ಇದ್ದರೆ ಏನಪ್ಪ ಇದು ಅಲ್ವಾ, ಇಲ್ಲೇ ಇಷ್ಟು ಅಲ್ಲಾಡ್ತಾರೆ, ಏನು ತಪಸ್ಸು ಮಾಡ್ತಾರ ಇವರು ಅಂತ ಸಂಶಯ ಬಂದುಬಿಡುತ್ತೆ ಅಲ್ವಾ. ಹಾಗಾಗಿ ತಪಸ್ಸು ಅಂದರೆ ಏನು ಅರ್ಥ? ತಪ ಆಲೋಚನೆ ನಿರಂತರವಾಗಿ, ಮತ್ತು ಹಿತಮಿತ ಮೇಧ್ಯಾಸನಂ ತಪ, ಹಿತವಾದದ್ದನ್ನು ಮಿತವಾದದ್ದನ್ನು ತಿನ್ನುವುದು ತಪಸ್ಸು. ಹಾಗಾಗಿ ಅಂತಹ ಆ ವೀರ್ಯ ಶಕ್ತಿ ಇದ್ದಾಗ ಮಾತ್ರ ತಪಸ್ಸು ಅನ್ನೋದಾಗುತ್ತೆ. ಅದನ್ನು ಕೊಟ್ಟ. ಮತ್ತು ಆ ತಪಸ್ಸಿಂದ ಏನು ಆಗಬೇಕು ಅಂದರೆ ಮಂತ್ರಾಹ, ಮಂತ್ರ ಅಂದರೆ ಶಬ್ದರಾಶಿ. ಮನನಾತ್ ತ್ರಾಯತೆ ಇತಿ ಮಂತ್ರ. ಸರ್ವಜ್ಞ ಗುಣಗಳಿಂದ ಕೂಡಿದಂತಹ ಶಬ್ದಪುಂಜಗಳು ಆಕಾಶದಲ್ಲಿ ಅಲೆ ಅಲೆಯಾಗಿ ಇದ್ವವು, ಜ್ಞಾನರಾಶಿ. ಅವುಗಳನ್ನು ತನ್ನ ಆ ವೀರ್ಯಶಕ್ತಿಯಿಂದ ಕೂಡಿದ ತಪಸ್ಸಿನ ಮೂಲಕ ಮಂತ್ರಾಹ ಕಂಡು ಹಿಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಇರಿಸಿದ ಮಂತ್ರಗಳು. ಆ ಮಂತ್ರಗಳಿಂದಾಗಿ ಕರ್ಮ ಪ್ರಪಂಚ, ಯಾವ್ಯಾವುದಕ್ಕೆ ಯಾವ್ಯಾವ ಕರ್ಮ ಮಾಡಬೇಕು, ತೊಂದರೆಗೆ ಏನು ಪರಿಹಾರ, ಒಳ್ಳೆಯದಕ್ಕೆ ಏನು ಮಾಡಬೇಕು, ಇತ್ಯಾದಿ 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 ಎಲ್ಲ ಕರ್ಮ. ಆ ಕರ್ಮಗಳಿಂದಾಗಿ ಲೋಕ. ಲೋಕ ಅಂದರೆ ಬೇರೆ ಬೇರೆ ಈ ಪ್ರಾಣಿ ಸಮುದಾಯವೂ ಹೌದು, ಈ ಲೋಕಗಳೂ ಸಹ ಹೌದು. ಕರ್ಮಗಳಿಂದಾಗಿ ಕೊನೆಗೆ ಒಂದನ್ನಿಟ್ಟ. ಈ ಲೋಕೇಶು ನಾಮಚ, ನೇಮು. ನಾವೆಲ್ಲರೂ ಬಯಸೋದೇನ್ರಿ? ನಾನು ಹೋಗ್ತಾ ಇದ್ದರೆ 4 ಜನ ನನಗೆ ಬಹುಪರಾಕ್ ಅಂತ ಹೇಳಬೇಕು. ಪೇಪರ್ಲಿ ದಿನ ನನ್ನ ಹೆಸರು ಬರಬೇಕು. ಸಾಧ್ಯ ಎಲ್ಲ ಶೀಟಲ್ಲೂ ಹೆಸರೇ ಇರಬೇಕು ನಂದು. ಟಿ ವಿಯಲ್ಲಿ ಹೇಳಬೇಕು ಅಲ್ವಾ. ಹೊಟ್ಟಿಗೆ ಆಹಾರ ಬೇಕು, ಇದೆಲ್ಲ ಬೇಕು. ಇದೆಲ್ಲವೂ ಸಹ ಯಾಕೆ ಅಂದರೆ ಮೊದಲು ಆಹಾರ ಇಲ್ಲದಿದ್ದರೆ ತಂಗಳಾದರೂ ಸಾಕು. ತಂಗಳು ಸಿಕ್ಕಿ ಆದಮೇಲೆ ಕೊನೆಗೆ ಏನು ಬೇಕು ಹೇಳಿದರೆ ಇಲ್ಲಿ ಬೇಕು ಎಲ್ಲ ಬೇಕು. ಇದೆಲ್ಲ ಆದಮೇಲೆ ಅಯ್ಯೋ ಇಷ್ಟೆಲ್ಲ ಇದ್ಮೇಲೆ ಪೇಪರ್ ನನ್ನ ಹೆಸರು ಬರದೇ ಇದ್ದರೆ ನಾಮಚ್ಚ. ನಾಮ ಅಂದರೆ ಹೆಸರು, ಕೀರ್ತಿ ಕಾಮನೆ ಅಲ್ವಾ. 16 ಆಯಿತು ಇಲ್ಲಿಗೆ. ಇದಿಷ್ಟನ್ನೂ ಸಹ ನಾಮ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು, ಹೆಸರು ಅಂತ. ಹೆಸರು ನಾವು ಇವತ್ತು ಏನೆಲ್ಲ ಹೆಸರು ಇಟ್ಕೊಂಡಿದ್ದೇವೋ ಈ ಎಲ್ಲ ಹೆಸರು ಅವನಿಗೆ ಸೇರಿದ್ದು ಅಷ್ಟೇ, ಮುಗಿದೋಯ್ತು. ಯಾವುದು ನಮ್ಮದಲ್ರಿ. ಗಣೇಶ ನನ್ನ ಹೆಸರ ಇಲ್ಲ, ಇನ್ನೊಬ್ಬಿದ್ದಾನೆ ರಾಮು ಅಂತಿದ್ರೆ ಅವ್ರ ಹೆಸರ ಅಲ್ಲ, ಅವನದ್ದು ಅಲ್ಲ. ಹಾಗೆ ಸ್ತ್ರೀಯರಿಗೂ ಸಹ ಯಾವ ಹೆಸರು ಸಹ ಮೂಲತಃ ನಮ್ಮದಲ್ಲ. ಈ ದೇಹವನ್ನು ಗುರುತಿಸೋದಕ್ಕೆ, ಈ ಆಕಾರವನ್ನು ಗುರುತಿಸೋದಕ್ಕೆ ಯಾರೋ ಇಟ್ಟರು, ನಾವು ಅದನ್ನು ಕಟ್ಕೊಂಡು ಓಡಾಡಿದ್ವಿ. ನಮ್ಮದಲ್ಲ. ನಮ್ಮದು ಅಂತ ಏನುಂಟು ಇಲ್ಲಿ ವಾಸ್ತವಿಕ ವಿಚಾರ ಮಾಡಿದರೆ? ದೇಹ ನಮ್ಮದ, ಅಪ್ಪ ಅಮ್ಮ ಕೊಟ್ಟರು. ಹೆಸರು ನಮ್ಮದ ಅಲ್ಲ, ಯಾರೋ ಇಟ್ಟರು ಅಂದರೆ ಅವರೇ ಇಟ್ಟರು, ಅದು ನಮ್ಮದಲ್ಲ. ಹೌದು ತಾನೇ? ಆಮೇಲೆ ವಿದ್ಯೆ ನಮ್ಮದ ಇಲ್ಲ, ಶಾಲೆಗೆ ಕಳಿಸಿದ್ರು, ಮೇಷ್ಟು ತಲೆಗೆ ತುರುಗಿದ್ರು, ಅದು ಅವರಿದ್ದಾಯ್ತು. ಹೌದು ತಾನೇ? ಆಮೇಲೆ ಹೆಂಡತಿ ನಮ್ಮದವಳ ಅಲ್ಲ, ಯಾವನೋ ಒಬ್ಬ ನಾನು ನಿನಗೆ ಮಾವ ಆಗ್ತಾನೆ ಅಂದ ಕೊಟ್ಟ, ಕಟ್ಕೊಂಡ್ವಿ ನಾವು ಅಲ್ವಾ. ಹಾಗಿದ್ರೆ ದುಡ್ಡು ಇಲ್ಲ, ಯಾರೋ ಒಂದಿಷ್ಟು ಸಂಬಳ ಅಂತ ಕೊಟ್ಟರು ನಮ್ಮದಾಯಿತು. ವ್ಯಾಪಾರ ಅಂತ ಮಾಡಿದ್ರು ಯಾರೋ ಕೊಟ್ಟರು ನಮ್ಮದಾಯಿತು. ಅರೆ
ಉಸಿರಾಡುವ ಪ್ರಾಣ ನಮ್ಮದ ಅಲ್ಲ, ನಮ್ಮದೇ ಆದದ್ದಿದ್ದರೆ ನಾವು ಪರಮನಾಗಿಂಟ ಇಟ್ಕೊಳ್ಬೇಕಿತ್ತು ಅದನ್ನು. ಹೊರಗಡೆ ಬಿಟ್ಟು ಉಸಿರು ಒಳಗಡೆ ಹೋಗ್ತದೆ ಅಂತ ಏನು ಗ್ಯಾರಂಟಿ? ಹೋಗದೇ ಇದ್ದರೆ ಬಾ 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 ಅಂತ ಹೇಳೋಕ್ಕಾಗತ್ತಾ? ಅಲ್ವ? ಯಾವುದು ನಮ್ಮದು? ಕ್ಷಣಕಾಲ ವಿಚಾರ ಮಾಡಿರಿ ಅಲ್ವಾ? ಅಂದರೆ ಎಲ್ಲವುದನ್ನು ಸಹ ಅವನು ಇಲ್ಲಿ ಇಟ್ಟಿದ್ದಾನೆ, ನಾವು ಇರಿಸ್ಕೊಂಡಿದ್ದೇವೆ, ನಂಬುದು ಅಂತ ಬೀಗ್ತಾ ಇದ್ದೇವೆ ಹೀಗೆ ಅಲ್ವಾ? ಆದ್ದರಿಂದ ಇಂತಹ ಈ 16 ಕಲೆಗಳನ್ನು ಇಟ್ಟುಕೊಂಡಂಥ ಅವನು ಷೋಡಶ ಕಲಾ ಪುರುಷ, ಷೋಡಶ ಕಲಾ ವಿಶಿಷ್ಟ ಪುರುಷ. ಅಂದರೆ ಅವನಲ್ಲಿ ಇವೆಲ್ಲವೂ ಸಹ ಕಲ್ಪಿತವಾಗಿವೆ. ನಮ್ಮಲ್ಲೂ ಇವು ಕಲ್ಪಿತವೆ, ಆದರೆ ನಮಗೆ ಕಲ್ಪಿತ ಅಂತ ಗೊತ್ತಿಲ್ಲ ನಮಗಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಷೋಡಶ ಕಲಾ ವಿಶಿಷ್ಟನಾದಂತಹ ಆ ಪುರುಷ ಯಾರು? ಪರಮಾತ್ಮ, ಅಂದರೆ ಬ್ರಹ್ಮವಸ್ತು. ಅವನಿಗಿಂತ ಅಭಿನ್ನಳಾದ್ದರಿಂದ ಜಗನ್ಮಾತೆ ಸಕಲ. ಇಷ್ಟು ಸುತ್ತಾಕೊಂಡು ಬರಬೇಕಾಯ್ತು ನಾನು. ಮುಗಿದಿಲ್ಲ ಇಲ್ಲಿಗೆ, ಮತ್ತೆ ಇನ್ನೂ ಉಂಟು ಮತ್ತೆ ಪುನಃ ನೋಡಿ. ಅಥವಾ ಮುಂದೆ ಹೇಳ್ತಾರೆ, ವರ್ತತೈತಿ ಸತ ಚತುಷ್ಷಷ್ಟಿ ಕಲಾ, 64 ಕಲೆಗಳಿಂದ ಕೂಡಿದವಳು ಅಂತ ನೇರ. ಯಾವ್ಯಾವುದಪ್ಪ? ಲಲಿತಾ ಸಹಸ್ರನಾಮ ಹೇಳಬೇಕು, ಹೇಳಿದ್ದೇನೆ. ಚತುಷ್ಷಷ್ಟಿ ಕಲಾಮಯೀ ಅಂತ ಒಂದು ನಾಮ ಬಂದಿತ್ತು, ಅಲ್ಲಿ ಹೇಳಿದ್ದೇನೆ. ಒಟ್ಟು ಕಲೆಗಳು 64. ಅಗ್ನಿಯಲ್ಲಿರುವಂಥವು 10 ಕಲೆಗಳು ಸೇರಿ ಒಂದು ಕಲೆ. ಜ್ವಾಲಾ ಇತ್ಯಾದಿ ಇತ್ಯಾದಿ ಎಲ್ಲ ಒಂದೊಂದು ಕಲೆ. ಸ್ವಾಹ ಇವೆಲ್ಲ ಒಂದೊಂದು ಕಲೆ ಅಗ್ನಿಯಲ್ಲಿರುವಂಥದ್ದು. ಮುಂಡಕೋಪನಿಷತ್ತುಗಳನ್ನೆಲ್ಲವನ್ನು ಸಹ ಬೇರೆ 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 ಹೆಸರುತ್ತೆ. ಒಟ್ಟು 10 ಕಲೆಗಳು ಸೇರಿ ಒಂದು, ಅಲ್ಲಿ ಒಂದು ಕಲೆ ಆಯಿತು. ಅದಾದಮೇಲೆ ಸೂರ್ಯನಲ್ಲಿರುವಂಥ 12 ಕಲೆಗಳು ಸೇರಿ ಒಂದು. ಸೂರ್ಯನಲ್ಲಿ 12 ಕಲೆಗಳು ಅಂದರೆ ಹೇಗೆ? ಮೇಷಾದಿ ಒಂದೊಂದು ತಿಂಗಳಲ್ಲಿ ಸೂರ್ಯ ಅಲ್ಲಿರ್ತಾನೆ, ಮೇಷಾದಿ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಮೇಷರಾಶಿಯಲ್ಲಿರುವ ಸೂರ್ಯ, ಅದಾದಮೇಲೆ ವೃಷಭ ರಾಶಿ, ಆ ಸೂರ್ಯ ಅವನು ಒಬ್ಬನೇ. ಆದರೆ ಆ ರಾಶಿಯಲ್ಲಿದ್ದಾಗ ಅವನಿಗೆ ಬೇರೆ 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 ಹೆಸರು. ಈಗ ಅವನು ಎಲ್ಲಿದ್ದಾನೆ? ಧನುರಾಶಿಯಲ್ಲಿದ್ದಾನೆ, ಹಾಗಾಗಿ ಧನುರ್ಮಾಸ, ಹೌದು ತಾನೆ? ಹೀಗೆ ಒಟ್ಟು 12 ರಾಶಿಗಳಿವೆ. 12 ರಾಶಿಗಳಿರುವಂಥ ಒಬ್ಬನೇ ಸೂರ್ಯನನ್ನು ಆ ರಾಶಿಗಳ ಭೇದದಿಂದಾಗಿ 12 ಕಲೆಗಳು ಅಂತ ಪರಿಗಣಿಸಿ ಅವನು 12 ಕಲೆಗಳನ್ನು ಸೇರಿಸಿ ಒಂದು ಕಲೆ ಅಂತಾಯಿತು. ಅಲ್ಲಿಗೆ ಸೂರ್ಯನ ಒಂದು ಕಲೆ, ಅಲ್ಲಿ 2 ಕಲೆ ಆಯಿತು. ಅದಾದಮೇಲೆ ಚಂದ್ರನಲ್ಲಿ 16 ಕಲೆಗಳು. ದೇರ್ ಆರ್ 16 ಡಿಜಿಟ್ಸ್ ಅಲ್ವಾ? 16 ಕಲೆಗಳು. ಆ 16 ಕಲೆಗಳು ಯಾವ್ಯಾವುದು? ಪ್ರತಿಪತ್, ಅಲ್ಲಿಂದ ಶುರು. ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ಮತ್ತು ತ್ರಯೋದಶಿ, ಚತುರ್ದಶಿ, ಅದಾದಮೇಲೆ ಹುಣ್ಣಿಮೆ. ಅಲ್ಲ 15 ಆಯ್ತಲ್ರಿ. ಅಮಾವಾಸ್ಯೆ ಒಂದು ಸೇರು. ಅಮಾವಾಸ್ಯೆಯಲ್ಲಿ ಯಾವುದು ಕಲೆ ನಮಗೆ ಕಾಣೋದಿಲ್ಲ, ಆದರೂ ಸಹ ಬೀಜ ರೂಪದಲ್ಲಿ ಇರ್ತದೆ. ಅದಕ್ಕೇ ಸಾದಾ ಅಂತ ಹೆಸರು. ಮಿಕ್ಕೆಲ್ಲ ಕಲೆಗಳಿಗೂ ಅದು ಬೀಜ. ಅದು ಎಂದೂ ಸಹ ಏರಿಳಿತ ಆಗದೇ ಇರುವ ಕಲೆ. ಮಿಕ್ಕ 15 ಕಲೆಗಳಿಗೆ ಏರಿಳಿತ ಉಂಟು. ಪ್ರತಿಪದಿಯ ಕಲೆ ತುಂಬ ಕೃಶವಾಗಿರುತ್ತೆ. ಪೂರ್ಣಿಮೆಯ 15ನೆಯ ಕಲೆ ತುಂಬ ದೊಡ್ಡದಾಗಿರುತ್ತೆ. ಹಾಗಾಗಿ ಪೂರ್ಣಚಂದ್ರ ಅಂತ ನಾವು ಕರೀತೀವಿ. ಅಂದರೆ ಪೂರ್ಣಕಲಾ ವಿಶಿಷ್ಟನಾದವನು. ಹಾಗಾಗಿ ಒಟ್ಟು ಚಂದ್ರನಲ್ಲಿ ಎಷ್ಟು ಕಲೆಗಳು? 16 ಕಲೆಗಳು. ಈ 16 ಕಲೆಗಳು ಸೇರಿ ಒಂದು ಕಲೆ ಜಗನ್ಮಾತೆಗಳು. ಅಲ್ಲಿಗೆ ಎಷ್ಟಾಯಿತು? 3 ಆಯಿತು. ಅದಾದಮೇಲೆ ಬ್ರಹ್ಮನ ಕಲೆಗಳು 10. ತಲೆ ಅಲ್ಲ, ಕಲೆ. ಅದು ಮತ್ತು ಯಾವ್ಯಾವುದು ಅಂತೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬ್ರಹ್ಮನಲ್ಲಿ 10 ಕಲೆಗಳು. ಅದಾದಮೇಲೆ ವಿಷ್ಣುವಿನಲ್ಲಿ 10. ಅದಾದಮೇಲೆ ರುದ್ರನಲ್ಲಿ 10. ಅಂದರೆ ತ್ರಿಮೂರ್ತಿಗಳು 3ರಿಂದ ಹಿಡಿದು 30 ಕಲೆಗಳು. ಅದಾದಮೇಲೆ ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳೋದು ಇದು. ತಂತ್ರಶಾಸ್ತ್ರದಲ್ಲಿ ಬರೀ ತ್ರಿಮೂರ್ತಿಗಳು ಬರೋದಿಲ್ಲ, 5 ಜನ ಬರ್ತಾರೆ. ಇನ್ನೊಬ್ಬ ಈಶ್ವರ ಅಂತಿದ್ದಾನೆ. ಸೌಂದರ್ಯ ಲಹರಿಯಲ್ಲಿ ಈ ವಿಷಯ ನಾನು ಹೇಳಿದ್ದೇನೆ. ಲಲಿತಾ ಸಹಸ್ರನಾಮ ಹೇಳಬೇಕಿದ್ರೂ ಹೇಳಿದ್ದೇನೆ, ಸೌಂದರ್ಯ ಲಹರಿಯಲ್ಲೂ ಸಹ ಹೇಳಿದ್ದೇನೆ. ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರ್ವನ್ ಏತತ್ ಸ್ವಮಪಿ ಪುರೀಶ ಸ್ಥಿರಯತಿ. ಈಶಃ ತಿರಯತಿ ಸದಾ ಪೂರ್ವ ಸರ್ವಂ ತದಿದಮನುಗೃಹ್ಣಾತಿ ಚ ಶಿವಃ ತವಾಜ್ಞಾಮಾಲಂಬ್ಯ
ಕ್ಷಣಚಲಿತಯೋರ್ಭ್ರೂಲತಿಕಯೋ 5 ಜನರನ್ನು ನೇರವಾಗಿ ಅಲ್ಲಿ ಹೆಸರಿಸುತ್ತಾರೆ ಶಂಕರರು ತಮ್ಮ ಭಾಷ್ಯದಲ್ಲಿ, ಸೌಂದರ್ಯ ಲಹರಿಯಲ್ಲಿ ಮತ್ತು ಲಲಿತಾ ಸಹಸ್ರನಾಮದಲ್ಲೂ ಸಹ ನಾವು ನೋಡ್ತೇವೆ. ಹಾಗಿದ್ದರೆ ಮುಂದಿನವನು ಈಶ್ವರ. ಈಶ್ವರನಲ್ಲಿ ಒಟ್ಟು 4 ಕಲೆಗಳು ಆಯಿತು. ನೆಕ್ಸ್ಟ್ ಸದಾಶಿವ. ಸದಾಶಿವನಲ್ಲಿ 16 ಕಲೆಗಳು. ಇವನಲ್ಲಿ ಅತ್ಯಂತ ಹೆಚ್ಚು ಕಲೆಗಳು, ಯಾಕೆಂದರೆ ಬ್ರಹ್ಮಸ್ವರೂಪ ಅವನು. ನೇರವಾಗಿ ಷೋಡಶ ಅನ್ನೋ ಶಬ್ದಕ್ಕೆ ಅಲ್ಲಿ ಅರ್ಥ ಆಯಿತು. ನೆಕ್ಸ್ಟ್ ಅದಾದಮೇಲೆ ಋಕ್ ಕಲೆಗಳು 5 ಋಗ್ವೇದದ್ದು. ಅದಾದಮೇಲೆ ಅನುಷ್ಠುಪ್ ಕಲೆಗಳು 3. ಋಕ್ ಕಲೆಗಳು ಅಂದರೆ ಹೇಳಬೇಕಿದ್ರೆ 4 ವೇದಗಳು ಮತ್ತು 5ನೇ ವೇದ ಅಂತ ಮಹಾಭಾರತ ಸೇರಿಸ್ಕೊಂಡು ಅಂತ ಆಯಿತು. ಅದಾದಮೇಲೆ ಅನುಷ್ಠುಪ್ ವಿದ್ಯಾಕಲೆಗಳು 3, ಮತ್ತು ಮಹಾಲಕ್ಷ್ಮಿಯ ಬೀಜಾಕ್ಷರ ಕಲೆ 1, ಅದಾದಮೇಲೆ ಚಿನ್ಮಯಿ ಕಲೆ ಅಂತ 1, ಮೂಲ ವಿದ್ಯೆಯ ಕಲೆ 1. ಇಲ್ಲಿಗೆ ಒಟ್ಟು ಸರಿಯಾಗಿ 64 ಆದವು. ಇಂತಹ 64 ಕಲೆಗಳಿಂದ ಕೂಡಿದವಳಾದ್ದರಿಂದ ಅವಳು ಕಲಾಭಿ ಸಹಿತ ಸಕಲ ಅಂತ. ಅಥವಾ ಕೇವಲ ಚಂದ್ರನಲ್ಲಿರುವಂಥ 16 ಕಲೆಗಳಿಂದ ಮಾತ್ರ ಕೂಡಿದವಳು ಪೂರ್ಣಿಮೆ ದಿವಸ ಅಲ್ವಾ, ಅಂತಹ ಕಲೆಗಳಿಂದ ಚಂದ್ರಕಲಾಭ್ಯಾಂ ಅಂತ ಶಬ್ದ ಉಂಟು ಅಲ್ಲಿ. ಕೂಡಿದವಳಾದ್ದರಿಂದಲೂ ಸಹ ಅವಳು ಸಕಲ. ಬರೇ ಕಲೆಗಳ ಬಗ್ಗೆನೇ ಆಯಿತು ಇಷ್ಟೂ ಸಹ. ಮುಂದಿನದು ಕಲಾಶ ಅನ್ನೋದಕ್ಕೆ ಅರ್ಥ ಸುಖಾದಿ ಕಾಂತಿ ವಚನ. ಸುಖಸ್ವರೂಪಳು ಮತ್ತು ಕಾಂತಿ ಪ್ರಕಾಶ ಸ್ವರೂಪಳು ಜಗನ್ಮಾತೆ. ಅವಳು ಸದಾ ಸುಖಸ್ವರೂಪಳಾದ್ದರಿಂದ ಸಕಲ, ಸದಾ ಕಾಂತಿಯುಕ್ತಳು ಅಂದರೆ ಪ್ರಕಾಶ ಸ್ವರೂಪಳಾದ್ದರಿಂದ ಅವಳು ಸಕಲ. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಅವಳು ಸಕಲ. 55 ನಿಮಿಷ ಆಯಿತು ಇದು ಒಂದು ನಾಮಕ್ಕೆ. ನಾಮದಲ್ಲಿ ಇದ್ದಿದ್ದೆಷ್ಟು ಹೇಳಿದರೆ 3 ಅಕ್ಷರ. ಹಾಗಾಗಿ ಮತ್ತೆ ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ವಿವರಿಸುವುದು ಬೇಡ ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಸಕಲ. ಮುಂದಿನ ನಾಮ ಸಚ್ಚಿದಾನಂದ ಅಂತ. ಇದು ಸಹ ಅಂದರೆ ನೇರ ಈ ನಾಮ ಬಂದಿಲ್ಲ, ಆದರೆ ಇದರ ಬಹ್ವರ್ಥಗಳು ಈಗಾಗಲೇ ಸಾಕಷ್ಟು ಸಲ ಬಂದಿವೆ. ಆದರೆ ಅಲ್ಲಿ ಬಂದಂತಹ ಅರ್ಥಗಳಿಗಿಂತ ವಿಭಿನ್ನವಾದ ರೀತಿಯಲ್ಲಿ ಇಲ್ಲಿ ಆಚಾರ್ಯರು ಅದನ್ನು ವರ್ಣಿಸ್ತಾರೆ. ಏನಂತೆ ಅರ್ಥ ಅಂದರೆ ಸಚ್ಚಿದಾನಂದ, ಸತ್ ಚಿತ್ ಆನಂದ. ಚತುರ್ಥಿ ವಿಭಕ್ತಿಯಲ್ಲಿ ಹೇಳಿದರೆ ಸಚ್ಚಿದಾನಂದಾಯೈ ನಮಃ, ಸಚ್ಚಿದಾನಂದ ಸ್ವರೂಪಿಣ್ಯೈ ನಮಃ. ಅದೇ ಆಕೆಯ ಸ್ವರೂಪ. ಜಗನ್ಮಾತೆಯನ್ನು ಪರಿಚಯಿಸುವುದಕ್ಕೆ ಬ್ರಹ್ಮಸ್ವರೂಪಿಣಿಯಾದ್ದರಿಂದ 2 ಲಕ್ಷಣಗಳಿವೆ. ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ. ಹಿಂದೆ ಹೇಳಿದ್ದೇನೆ, ನನಗೆ ಗೊತ್ತು ಅದು ಮರ್ತೋಗಿರ್ತದೆ ಅಂತ. ಹಾಗಾಗಿ ಮತ್ತೆ ಅಕಸ್ಮಾತ್ ಯಾರಿಗಾರು ನೆನಪಿದ್ದು ಬಿಟ್ಟರೆ ಇವ್ರೇನು ಹೇಳಿದ್ದೇ ಹೇಳ್ತಾರಲ್ಲಪ್ಪ ಅಂತ ಅಂದ್ಕೊಳ್ಳದೇ ಇರಲಿ ಅನ್ನೋದಕ್ಕೋಸ್ಕರ ಮತ್ತೆ ಪುನಃ ಹೇಳಲಿಕ್ಕೆ ಹೋಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಏನು ಸಚ್ಚಿದಾನಂದ, ಸಚ್ಚಿದಾನಂದಾಯೈ ನಮಃ ಅನ್ನೋದಕ್ಕೆ ಅರ್ಥ ಸತ್ ಅಂದರೆ ಏನು ಅಂದರೆ ಕಾಲತ್ರಯ ಅಪಾಧ್ಯತ್ವಂ ಸತ್ವಂ. ಯಾವುದು 3 ಕಾಲದಲ್ಲೂ ಭೂತ, ವರ್ತಮಾನ, ಭವಿಷ್ಯತ್ ಈ 3 ಕಾಲದಲ್ಲೂ ಬದಲಾವಣೆ ಆಗದೆ ಒಂದೇ ರೀತಿಯಾಗಿ ಇರ್ತದೆಯೋ ಅದರ ಹೆಸರು ಸತ್ ಅಂತ. ಜಗನ್ಮಾತೆಯ ಸ್ವರೂಪ ಅದು ಸತ್ ಸ್ವರೂಪ. ಯಾಕೆಂದರೆ ಅವಳು ಭೂತಕಾಲದಲ್ಲೂ ಒಂದೇ ರೀತಿ, ವರ್ತಮಾನದಲ್ಲೂ ಒಂದೇ ರೀತಿ, ಭವಿಷ್ಯದಲ್ಲೂ ಒಂದೇ ರೀತಿ. ನಾವು ಹಾಗಲ್ಲ, ಭೂತಕಾಲದಲ್ಲಿ ಹುಡುಗರಾಗಿದ್ವಿ, ವರ್ತಮಾನದಲ್ಲಿ ಯುವಕರಾಗಿದ್ವಿ, ಈಗ ಮುದುಕರಾಗಿದ್ದೇವೆ. ಅಂದರೆ ಭವಿಷ್ಯತ್ತಿನಲ್ಲಿ ನಾವು ಬದಲಾವಣೆ ಆಗ್ತಾ ಇರುತ್ತೆ. ಅವಳಲ್ಲಿ ಬದಲಾವಣೆ ಇಲ್ಲ. ಯಾಕೆ? ಚೈತನ್ಯ ಸ್ವರೂಪಿಣಿ ಆದ್ದರಿಂದ ಅಲ್ವಾ. ಆದ್ದರಿಂದ ಹೀಗೆ 3 ಕಾಲದಲ್ಲಿ ಒಂದೇ ರೀತಿಯಾಗಿ ಇರುವುದನ್ನು ಸತ್ವ ಅಂತ ಕರೆಯುತ್ತೆ. ಅದೇ ಸತ್ ಸ್ವರೂಪಳು ಅಂತ. ಎರಡನೇದು ಚಿತ್. ಚಿತ್ ಅಂದರೆ ಏನು? ಚಿತ್ ಅಂದರೆ ಸ್ವ ಇತರ ಪ್ರಕಾಶತ್ವಂ.
ಸ್ವ ಇತರ ಪ್ರಕಾಶ ಅಪ್ರಕಾಶತ್ವಂ ಅಂದರೆ ಚಿತ್ ಅಂದರೆ ಬೆಳಕು, ಜ್ಞಾನ, ಪ್ರಕಾಶ ಅಂತ ಅರ್ಥ. ಪ್ರಕಾಶ ಯಾವಾಗಲೂ ಏನು ಮಾಡುತ್ತೆ ಕೇಳಿದರೆ, ಅದು ಇನ್ನೊಂದರಿಂದ ತನ್ನ ಇರುವಿಕೆಯನ್ನು ಗುರುತಿಸಿಕೊಳ್ಳೋದಿಲ್ಲ, ತನ್ನ ಇರುವಿಕೆಯನ್ನು ತನ್ನಿಂದಲೇ ಗುರುತಿಸಿಕೊಳ್ಳುತ್ತದೆ ಅಲ್ವಾ. ಈಗ ಇಲ್ಲಿ ಕುರ್ಚಿ ಇದೆ, ಲೈಟೆಲ್ಲ ಆಫ್ ಮಾಡಿಬಿಡೋಣ, ಅದು ತನ್ನ ಇರುವಿಕೆಯನ್ನು ಹೇಳುತ್ತಾ? ನಾವು ಕತ್ತಲಲ್ಲಿ ಬಂದರೆ ಕಾಲಿಗೆ ಅದನ್ನು ಬಡ್ಕೊಳ್ತೇವೆ ಅಲ್ವಾ. ಆದರೆ ದೀಪ ಹಾಗಲ್ಲ. ಅದು ಹೇಗಿರುತ್ತೆ, ಅಲ್ಲಿ ದೀಪ ಇದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಇನ್ನೊಂದು ದೀಪದ ಅವಶ್ಯಕತೆ ಇಲ್ಲ. ಆದರೆ ದೀಪವೇ ಇಲ್ಲದ ಜಾಗದಲ್ಲಿ ಕುರ್ಚಿ ಇದ್ದರೆ, ಕುರ್ಚಿ ಇದೆಯೇ ಇಲ್ಲೋ ಅಂತ ನೋಡೋದಕ್ಕೆ ನಮಗೇನು ಬೇಕು? ಬೆಳಕಬೇಕು. ಅಂದರೆ ಇದು ಯಾವುದೂ ಸಹ ಪ್ರಕಾಶ ಸ್ವರೂಪದವು ಅಲ್ಲ. ಆದರೆ ದೀಪ ಅದು ಸ್ವಯಂ ಪ್ರಕಾಶ, ಹೌದು ತಾನೆ? ಇವೆಲ್ಲವೂ ಪರಪ್ರಕಾಶ್ಯ, ಇನ್ನೊಂದರಿಂದ ಅವು ತೋರಿಸಲ್ಪಡುವವು ಅಂತ. ಹಾಗಾಗಿ ಸ್ವ ಇತರ ಪ್ರಕಾಶ ಅಪ್ರಕಾಶತ್ವಂ, ತನಗಿಂತ ಬೇರೆಯದಾದ್ದರಿಂದ ಅವಳು ಗುರುತಿಸಲ್ಪಡುವವಳಲ್ಲ, ಸ್ವಯಂ ತನ್ನನ್ನು ತಾನು ಗುರುತಿಸಿಕೊಳ್ಳುವವಳು. ಅದು ನಮಗೆ ಹೇಗೆ ಅರಿವಿಗೆ ಬರ್ತದೆ? ನಾನು ಪದೇ ಪದೇ ಹೇಳಿದ್ದೇನೆ ಅದನ್ನು. ನಾನಿದ್ದೇನೆ ಅಂತ ಅರಿವು ನಮಗೆಲ್ಲರಿಗೂ ಉಂಟು. ಇಲ್ಲಿದ್ದರೂ ಉಂಟು, ಮನೆಗೆ ಹೋದರೂ ಉಂಟು, ನೆಂಟರ ಮನೆಗೆ ಹೋದರೂ ಉಂಟು. ರಾತ್ರಿ ಮಲಗಿದಾಗ ಎಚ್ಚೆತ್ತಾಗಲೂ ಆ ಅರಿವು ನಮಗೆ ಉಂಟು, ಹೌದು ತಾನೆ? ಆ ಅರಿವನ್ನು ಹೊರಗಿನ ಯಾವ ಕತ್ತಲೂ ಸಹ ಆವರಿಸುವುದಿಲ್ಲ. ಆದ್ದರಿಂದ ನಾನು ಇದ್ದೇನೋ ಇಲ್ಲೋ ಅಂತ ನೋಡ್ಕೊಳ್ಳೋದಕ್ಕೆ ಬೆಳಗಬೇಕು ಅಂತ ಇಲ್ಲ. ಯಾರು ಕೇಳಿದರೆ ಇದ್ದೀರೇನ್ರಿ, ತಾಳ್ರಿ ನೋಡಿ ಹೇಳ್ತೇನೆ, ಟಾರ್ಚ್ ಕೊಡ್ತೀರಿ ಒಂದು ಸಲ, ಹೇಳ್ತೇವಾ? ಇಲ್ಲ ಅಲ್ವಾ, ಇದ್ದೇನೆ. ಆ ಅರಿವು ಸದಾ ಉಂಟು. ಆದ್ದರಿಂದ ಅವಳು ಪ್ರಕಾಶ ಸ್ವರೂಪಳು, ಚೈತನ್ಯ ರೂಪಿಣಿ. ಆದ್ದರಿಂದ ಮತ್ತು ಆನಂದ. ಆನಂದ ಅಂದ್ರೆ ಏನು ರೀ? ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ ಬ್ಲಿಸ್ ಅಲ್ವಾ, ಅಷ್ಟು ಸಾಕಾಗೋದಿಲ್ಲ. ಏನು ಹೇಳ್ತಾರೆ? ಪರಮ ಪ್ರೇಮಾಸ್ಪದತ್ವಂ, ಪರಮ ಪ್ರೇಮ, ಆನಂದ. ನಮ್ಮ ಆನಂದ ಅಂದರೆ ಬಹಳಷ್ಟು ಸಲ ನಾವು ಆನಂದ ಸ್ವರೂಪರೇ, ನೋ ಡೌಟ್ ಎಟ್ ಆಲ್. ಆದರೆ ಜಾಗೃತ ಅವಸ್ಥೆಯಲ್ಲಿ ನಮಗಾಗೋ ಎಲ್ಲ ಆನಂದವೂ ಸಹ ಇಂದ್ರಿಯಗಳಿಂದ, ಇಂದ್ರಿಯ ವಸ್ತುಗಳಿಂದ ಬರುವಂಥದ್ದು, ಹೌದಾ? ಯಾರೋ ಊಟಕ್ಕೆ ಕರೆದ್ರು, ಉಂಡ್ವಿ, ತುಂಬ ಚೆನ್ನಾಗಿತ್ತಪ್ಪ, ಇವನು ಯಾನಪ್ಪ ಕುಕ್ಕು, ಅವನು ಅಡ್ರೆಸ್ ಕೊಡ್ತೀರಾ? ಹೌದು ತಾನೇ? ಹೀಗೆ ನಾವು ಏನು ಮಾಡ್ತೇವೆ ಕೇಳಿದರೆ, ಆ ಆಹಾರದ ರುಚಿಯಿಂದ ಆನಂದವನ್ನು ಅನುಭವಿಸ್ತೇವೆ, ಹೌದು ತಾನೆ? ಆದ್ದರಿಂದ ಇಂದ್ರಿಯಗಳ ಮೂಲಕ ಬಂದದ್ದೇ ನಮಗೆ ಆನಂದ. ಆದರೆ ಇದೇ ನಿಜವಾದ ಆನಂದವಾ? ಅದು ನಿಜವಾಗಿಯೂ ಆ ವಸ್ತು, ಹೊರಗಿನ ವಸ್ತು ನಿರಂತರ ಆನಂದವನ್ನು ಕೊಡುವಂಥದ್ದೇ ಆದದ್ದಿದ್ದರೆ, ನಾನು ಯಾವಾಗಲೊಂದು ತಮಾಷೆ ಮಾಡ್ತೇನೆ. ತುಂಬ ಬೈಕೆ ಆಗಿಬಿಟ್ಟಿದೆ ಒಬ್ಬನಿಗೆ ತಿನ್ನಬೇಕು ಅಂತ, 4 ಜಾಮೂನ್ ತಿಂದ. ಯಾಕೆ? ಜಾಮೂನಲ್ಲಿ ಆನಂದ ಇದೆ ಅಂತ ಅಂದ್ಕೊಂಡಿದ್ದಾನೆ. 5ನೇದು ಹಾಕುವಾಗ ಬೇಡ ಬೇಡ ಅಂತಾನೆ, ಬಲವಂತಾಗಿ ತಿನ್ನಿಸಿ. 6ನೇದು ಹಾಕಿದರೆ ಯಾವ ಜಾಮೂನು ಮೊದಲು ಆನಂದವನ್ನು ಕೊಟ್ಟಿತ್ತೋ ಈಗ ಅದೇ ಜಾಮೂನು ಏನು ಮಾಡುತ್ತೆ? ಹೌದು ತಾನೆ? ಅಂದರೆ ಪ್ರಶ್ನೆ ಇಷ್ಟೇ, ಈ ಆನಂದ ಎನ್ನುವುದು ನಿಜವಾಗಿಯೂ ಸಹ ಆ ಜಾಮೂನಲ್ಲಿ ಉಂಟಾ? ಇಲ್ಲ ಅಲ್ವಾ? ಆದರೆ ನಮ್ಮ ಒಳಗೆ ಉಂಟು ನಿಜವಾದ ಆನಂದ. ನಿದ್ದೆ ಮಾಡ್ತೇವಲ್ಲ, ಎಂಥ ಆನಂದ ಅಲ್ವಾ? ಯಾರಾದರೂ ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ನನಗೆ ನಿದ್ದೆ ಬಂದುಬಿಡುತ್ತೆ, ತುಂಬ ಆನಂದ ಆಗುತ್ತೆ, ಇದನ್ನು ಕಡಿಮೆ ಮಾಡೋದಕ್ಕೆ ಒಂದು ಟ್ಯಾಬ್ಲೆಟ್ ಕೊಡಿ ಅಂತ ಯಾರು ಕೇಳ್ತಾರ? ಗೊತ್ತಿಲ್ಲ, ಯಾರು ಉಟ್ಕೊಳ್ಬೋದು ಮುಂದೆ. ಅದು ಕೇಳೋದು ಒಂದೇ, ಡಾಕ್ಟ್ರೇ ನಿದ್ದೆ ಬರೋದಿಲ್ಲ, ಹಿಂಸೆ, ನಾನು ಬದುಕಿನಲ್ಲಿ ಸುಖವೇ ಕಳೆದೋಗಿದೆ. ಸುಖ ಅಂದರೆ ಏನ್ರಿ? ಆನಂದ ಅಲ್ವಾ? ಹೌದು ತಾನೆ? ಅದಕ್ಕೋಸ್ಕರ ಈ ಜೀವಿ ಹಪಹಪಿಸ್ತಾನೆ ಅಷ್ಟೇ ಹೊರತೂ ಸಹ
ಆ ಆನಂದವನ್ನು ಕಳ್ಕೊಳ್ಳೋದಕ್ಕೆ ಯಾರೂ ಸಹ ಇಷ್ಟಪಡೋದು. ಯಾಕೆ ಅದು ನಮ್ಮ ಸ್ವರೂಪ, ಚೈತನ್ಯ ರೂಪದಿಂದ. ಹಾಗಾಗಿ ಜಗನ್ಮಾತೆ ಪರಮ ಪ್ರೇಮಾಸ್ಪದಳು. ನಮಗೆಲ್ಲರಿಗೂ ನಮ್ಮ ನಮ್ಮ ಆ ಸ್ವರೂಪವೇ ಪರಮ ಪ್ರೇಮಾಸ್ಪದ. ಮಕ್ಕಳು ತಪ್ಪು ಮಾಡಿದರೆ ಬೈತೇವೆ, ದೇಹ ಬೇರೆ ಆದ್ದರಿಂದ ಅವರು ಬೇರೆ ಅಂತ ಅಷ್ಟು ಹೊತ್ತು. ಹೆಂಡತಿ ತಪ್ಪು ಮಾಡಿದರೆ ಬೈತೇವೆ, ಗಂಡನೇ ಹೆಂಡತಿ ಬೈಬೇಕು. ಕೆಲವು ಮನೆಯಲ್ಲಿ ಹೆಂಡತಿಯರೇ ಗಂಡನನ್ನು ಎಲ್ಲರಿಗಿಂತ ಜಾಸ್ತಿ ಬೈತಾರೆ. ಒಂದು ಶಬ್ದ ಉಂಟು, ನಿಂಬುದೊಂದು ಗೋಳು ಅಂತ. ಪ್ರಾಯಶಃ ಈ ಶಬ್ದವನ್ನು ಅವ್ರು ಬೈಲಿಕ್ಕೆ ಅಂತಲೇ ಹುಟ್ಟಿಸಿದಾನ ಏನೋ ಗೊತ್ತಿಲ್ಲ ನನಗೆ, ಅಲ್ವಾ? ಹೀಗೆ ನಮಗಿಂತ ಬೇರೆಯವರು ತಪ್ಪು ಮಾಡಿದಾಗ ನಾವು ಬೈತೇವೆ. ಅಪ್ಪಿತಪ್ಪಿ ನಾವೇ ತಪ್ಪು ಮಾಡಿದರೆ ಬೈಕೊಳ್ತೇವ? ಸಮರ್ಥನೆ ಮಾಡ್ತೇವೆ, ಹೌದು ತಾನೇ? ಯಾಕೆ ಮಾಡೋದಿಲ್ಲ? ಯಾಕೆ ಬೈಯೋದಿಲ್ಲ? ಪರಮ ಪ್ರೇಮಾಸ್ಪದ, ನೇರ ಇಲ್ಲಿ ಅನುಭವಕ್ಕೆ ಬರುತ್ತೆ ಅಲ್ವಾ? ಆದ್ದರಿಂದ ಅದು ನಮಗೆಲ್ಲರಿಗೂ ಹೆಚ್ಚು ಇಷ್ಟವಾಗುವಂಥ ಅದ್ಯಾವುದು? ನಮ್ಮ ಸ್ವರೂಪ. ಸ್ವರೂಪ ಮೀನ್ಸ್ ಚೈತನ್ಯ. ಅದು ಆನಂದದ ರಸಭಟ್ಟಿ, ರಸಗಟ್ಟಿ. ಆದ್ದರಿಂದ ನಾವು ಅದರಿಂದ ದೂರ ಸರಿಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರಲೇ ನಮ್ಮ ಎಲ್ಲ ಕ್ರಿಯೆ. ಹೀಗೆ ಈ ಪ್ರೇಮದಲ್ಲಿ ಒಂದೇ ಒಂದು ಚೂರು ಸಹ ದೋಷ ಕಾಣಬಾರದು. ಎಲ್ಲಿ ಪ್ರೇಮ ಇರ್ತದೆಯೋ ಅಲ್ಲಿ ದೋಷ ನಮಗೆ ಕಾಣಲೇಬಾರದು. ದೋಷ ಕಂಡ್ರೆ ಅದು ಪರಮ ಪ್ರೇಮ ಅಲ್ಲ, ಅದು ವ್ಯಾವಹಾರಿಕವಾದ ಪ್ರೇಮ. ನಾನು ಹೇಳಿದೆ, ನಮ್ಮ ಮಕ್ಕಳು ತಪ್ಪು ಮಾಡ್ದ ಬೈತೇವೆ, ಹೆಂಡತಿ ತಪ್ಪು ಮಾಡ್ದ ಬೈತೇವೆ, ಅಥವಾ ಗಂಡ ತಪ್ಪು ಮಾಡ್ದ ಹೆಂಡತಿ ಬೈತಾಳೆ. ಇದೆಲ್ಲ ವ್ಯಾವಹಾರಿಕವಾದಂಥದ್ದು. ಆದರೆ ಇಲ್ಲಿ ಯಾವತ್ತಾರು ಒಬ್ಬ ಮರ್ಯಾದೆ ಇಲ್ವ ನಿನಗೆ, ತಪ್ಪು ಮಾಡಿದೆಯಲ್ಲ ಅಂತ ಹಿಂಗೆ ತೋರಿಸ್ಕೊಂಡು ಬೈತಾನ ತನ್ನಂತಾನು? ಹಿಂಗೆ ಬೈಕೊಳ್ಬೇಕಿತ್ತಿಲ್ವ ನಿಜವಾಗಿ? ಆದರೆ ನಮಗಿಲ್ಲಿ ಪರಮ ಪ್ರೇಮ ಉಂಟು. ಯಾಕೆ? ಆ ಪರಮ ಪ್ರೇಮದ ನೆಲೆ ಅದು ಸ್ವರೂಪ. ಹಾಗಾಗಿ ಆ ಪರಮ ಪ್ರೇಮವೇ ನಿಜವಾದ ಭಕ್ತಿ. ಭಕ್ತಿಯ ಮೂಲ ಪರಮ ಪ್ರೇಮ. ಅಂತಹ ಪರಮ ಪ್ರೇಮವೇ, ಪರಮ ಭಕ್ತಿಯೇ ಆನಂದ ಸ್ವರೂಪ. ಅದಕ್ಕೋಸ್ಕರ ಹೇಳ್ತಾರೆ ನಾರದರು, ಭಕ್ತಿಯ ಡೆಫಿನೇಷನ್ ಹೇಳಬೇಕಿದ್ರೆ ಸಾ ಪರ ಅನುರಕ್ತಿರೀಶ್ವರೇ. ಈಶ್ವರ ಅಂದರೆ ಪರಮಾತ್ಮನಲ್ಲಿ ಪರಾ ಅನುರಕ್ತಿ, ಬರೇ ಅನುರಕ್ತಿ ಅಲ್ಲ, ಪರಾ ಅನುರಕ್ತಿ. ಶಾಂಡಿಲ್ಯ ಸೂತ್ರ ಪರಮ ಪ್ರೇಮಾಸ್ಪದ ಅಂತಲೇ ಹೇಳ್ತಾರೆ, ಇದೇ ಶಬ್ದ ಹೇಳುತ್ತೆ. ಪರಮ ಪ್ರೇಮ ಅಂದರೆ ಹೇಗೆ ಅಂದರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ, ಅರ್ಥ ಮಾಡಿಸೋದಕ್ಕೋಸ್ಕರ. ಇದು ಅರ್ಥ ಆದಮೇಲೆ ಈ ಉದಾಹರಣೆ ಬಿಟ್ಬಿಡಿ. ನೀವೊಂದು ಒಳ್ಳೆ ಮಾವಿನ ಗಿಡ ಕೊಡ್ತಾರೆ ನಿಮಗೆ ಸ್ನೇಹಿತರು. ಏನು ಹೇಳ್ತಾರೆ? ಇದು ಒಳ್ಳೆ ಮಲ್ಲಿಕಾ ಕಸಿ ಗಿಡ ತಗೊಂಡು ನೆಡ್ರಿ ಅಂತ. ತಂದು ನೆಟ್ರಿ ನೀವು. ಅದನ್ನು ನೆಡೋ ದಿವಸನೇ ಇದರೊಳಗೆ ಯಾವತ್ತು ಹಣ್ಣಾಗತ್ತೆ, ಯಾವತ್ತು ನಾನು ತಿಂತೇನೆ, ಯಾವತ್ತು ಚಪ್ಪರಿಸ್ತೇನೆ ಅಂತ ಅಲ್ವಾ? ನೀರು ಹಾಕ್ತೇವೆ, ಗೊಬ್ಬರ ಹಾಕ್ತೇವೆ, ಎಲ್ಲ ನೋಡ್ತೇವೆ, ಎಲೆ ಎಷ್ಟಾಯಿತು ಅಂತ. ಸೀಸನ್ ಬಂದ ತಕ್ಷಣ ಈ ಸಲ ಏನಾದ್ರು ಹೂ ಬಿಡುತ್ತಾ ಹೇಗೆ ಕಾಯ್ತಾ ಇರ್ತೀವಿ ನಾವು. 1 ವರ್ಷ ಆಯಿತು, 2 ವರ್ಷ ಆಯಿತು, 10 ವರ್ಷ ಆಯ್ತು ರೀ, ಏನಿಲ್ಲ, ಬರೀ ಎಲೆ ಅಷ್ಟೇ, ದಿನ ಗುಡಿಸಿದ್ದು ಕಸ ಅಂತ. ಕೊನೆಗೊಂದು ಫೈನ್ ಡೇ ಏನು ಮಾಡ್ತೇವೆ ನಾವು? ಮನೆ ತುಂಬ ಕಸ ಅಂಥೇಳಿ ಕಡ್ದು ಹಾಕ್ತೇವೆ. ನಂದು ಒಂದೇ ಒಂದು ಪ್ರಶ್ನೆ, ಈ 10 ವರ್ಷ ಅದನ್ನು ಚೆನ್ನಾಗಿ ಬೆಳೆಸ್ದಲ್ಲ, ಆವಾಗ ನಮಗೇನಿತ್ತು? ಪ್ರೇಮ ಇತ್ತು. ಆ ಪ್ರೇಮ ಗಿಡದ ಮೇಲಿನ ಪ್ರೇಮ ಅಲ್ಲ, ಅದು ಹಣ್ಣು ಕೊಡ್ತದೆ ಅನ್ನೋದರ ಉದ್ದೇಶ ಇಟ್ಕೊಂಡು ಸಲಹಿದ್ದು, ಸಾಕಿದ್ದು, ನೀರು ಹಾಕಿದ್ದು, ಗೊಬ್ಬರ ಹಾಕಿದ್ದು. ಯಾವಾಗ ಅದು ಕೊಡೋದಿಲ್ಲ ಅಂತ ಕನ್ಫರ್ಮ್ ಆಯಿತಾ, ಕಡ್ದು ಹಾಕಿದ್ವಲ್ಲ. ಇದು ಪರಮ ಪ್ರೇಮವ? ಎಲ್ಲಿ ಪರಮ ಪ್ರೇಮ ಇರುತ್ತೋ ಈ ಭಾವನೆ ಬರುವುದೇ ಇಲ್ಲ. ಕೊಟ್ಟಾರು ಕೊಡಲಿ, ಬಿಟ್ಟಾರು ಬಿಡಲಿ. ನಮ್ಮ ಬಗ್ಗೆ ನಾವು ಹಾಗೆ ಅಂದ್ಕೊಳ್ತೇವ? ಇನ್ನು ಒಳ್ಳೆ ಕೆಲಸನಾರು ಮಾಡಲಿ, ಕೆಟ್ಟ ಕೆಲಸನಾರು ಮಾಡಿ, ಕಳ್ತನ ಮಾಡಿ ಜೈಲಿಗಾದರೂ ಹೋಗಲಿ, ಆದರೂ ಸಹ ಏನಿರುತ್ತೆ? ನಾನು ಪ್ರೀತಿ, ಪ್ರೇಮ. ಈ ಪ್ರೇಮಕ್ಕೆ ಎಂದು ಮೋಸವೇ ಇಲ್ಲ. ಯಾಕೆ? ಅದು ಆನಂದದ ಸ್ವರೂಪ. ಎಷ್ಟಾರು ಉದಾಹರಣೆ ಕೊಡಬಹುದು. ನಮಗೆ ಏನು ಅಂದರೆ, ಪ್ರೇಮ ಇರ್ತದೆ,
ಬರೇ ಪ್ರೇಮ ಅಂತಂದರೆ ಅಲ್ಲೆಲ್ಲ ಈ ವ್ಯಾವಹಾರಿಕವಾದ ಭಾವ ಮಿಶ್ರಣ ಆಗಿರ್ತದೆ. ರೈತನೊಬ್ಬ ಹಸು ಕರುವನ್ನು ತಂದು ಸಾಕ್ತಾನೆ, ಹೆಣ್ಣುಗರು 4 ವರ್ಷ ಆಗೋಷ್ಟೊತ್ತಿಗೆ ಅದು ಏನು ಗರ್ಭಧರಿಸಿ ಮುಂದೆ ಹಾಲು ಕೊಡುತ್ತೆ ನಿರೀಕ್ಷಣೆ ಮಾಡ್ತಾನೆ. ತುಂಬ ಅಲ್ಲಿವರೆಗೆ ಅದಕ್ಕೆ ದಿನ ಮೈ ತೊಳಿತಾನೆ, ಬೂಸ, ಹತ್ತಿ ಕಾಳು, ಕಾಟನ್ ಸೀಡ್ಸು ಏನೇನೆಲ್ಲ ಕೊಟ್ಟು ಅದನ್ನು ಸಾಕಿ ಸಲಹುತ್ತಾನೆ. ಕೊನೆಗೆ 8 ವರ್ಷ ಆದಮೇಲೆ ಅದು ಗರ್ಭವನ್ನು ಧರಿಸದೆ ಕರುವನ್ನು ಹಾಕದೆ ಹಾಲನ್ನು ಕೊಡದೆ ಏನು ಮಾಡ್ತಾನೆ, ಇದೊಂದು ಗೊಡ್ಡು ಹಸು ಅಂತೇಳಿ ಹುಟ್ಟಿದಷ್ಟಕ್ಕೆ ಅದನ್ನು ಮಾರಾಟ ಮಾಡ್ತಾನೆ. ಹಾಗೆ ಇಷ್ಟು ದಿವಸ ಅದನ್ನು ಸಾಕಿ ಸಲಹಿದ್ದೆಲ್ಲ ಹಸುವಿನ ಮೇಲೋ ಅದು ಕೊಡುವ ಹಾಲಿನ ಮೇಲೋ ಅಲ್ವಾ? ಹೀಗೆ ಎಲ್ಲಿ ಪರಮಪ್ರೇಮ ಅನ್ನೋದಿರುತ್ತದೆ ಅಲ್ಲಿ ದೋಷ ಕಾಣಬಾರದು. ಕಂಡ್ರೆ ಅದು ಪರಮಪ್ರೇಮ ಅಲ್ಲ. ನಮಗೆ ಕಾಣ್ತದೆಯಾ? ನಮಗೆ ಸ್ವತಃ ದೇವ್ರ ಬಗ್ಗೆ ದೋಷ ಕಾಣ್ತದೆ. ಏನೋ ಹರಕೆ ಹೊತ್ಕೊಂಡಿರ್ತೇವೆ. ನಮ್ಮ ಅನಿಸಿಕೆ ಏನು, ಇವತ್ತು ಹರಕೆ ಹೊತ್ಕೊಂಡ್ವಿ, 1 ವಾರದೊಳಗಡೆ ಆಗ್ಬಿಡ್ಬೇಕು, ಬೇಡ 1 ತಿಂಗಳ, 1 ವರ್ಷ ಆದರೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಅಷ್ಟೊತ್ತು ಯಾರೋ ನಿಮ್ಮ ಕಿವಿಯಲ್ಲಿ ಇರುವೆ ಬಿಡ್ತಾರೆ. ಈ ದೇವ್ರ ಪ್ರಯೋಜನ ಇಲ್ಲರಿ ಅಷ್ಟೇ. ಯಾಕೆ ನಾನು ಸುಮ್ಮನೆ ಹರಕೆ ಹೊತ್ಕೊಂಡಿದ್ದಾಯ್ತು, ಕಾಣಿಕೆ ಹಾಕಿದ್ದಾಯ್ತು, ಏನೂ ಆಗಲಿಲ್ಲ. ಆಮೇಲೆ ಹೌದಾ ಬಿಡಿ, ಹಾಗಿದ್ದು ನೆಕ್ಸ್ಟ್ ಬದಲಾವಣೆ ಮಾಡೋದು ಬೇರೆ ದೇವರನ್ನು. ಹಾಗಿದ್ರೆ ನಮ್ಮ ಈವರೆಗೆ ಆ ದೇವರಲ್ಲಿಟ್ಟು ಭಕ್ತಿ ಪರಮ ಪ್ರೇಮಾಸ್ಪದವ ಅಥವಾ ವ್ಯಾವಹಾರಿಕ ಬುದ್ಧಿಯಿಂದ ಕೂಡಿದ್ದ ಅಲ್ವಾ? ವಿಚಾರ ಮಾಡಿ. ಅದಕ್ಕೋಸ್ಕರ ಮೊದಲೇ ಹೇಳಿದ್ದೇನೆ, ಶ್ರದ್ಧೆ ಅಪಾರವಾಗಿರಬೇಕು ಹೀಗೆ ಅಂತ. ಹಾಗಾಗಿ ಜಗನ್ಮಾತೆ ಅವಳೆಂಥವಳು ಅಂತಂದರೆ ಅವಳು ಪರಮ ಪ್ರೇಮಾಸ್ಪದಳು, ಚೈತನ್ಯ ರೂಪದಿಂದ. ಹಾಗ ನಮಗೆಲ್ಲರಿಗೂ ಸಹ ಎಷ್ಟೋ ಜನ ಇವತ್ತಿಗೂ ಸಹ ನೋಡಿ, ಹೀಗೆ ಮನಬೇಕಿದ್ರೆ 2 ಕೈಯನ್ನು ಹೀಗೆ ಇಟ್ಕೊಂಡೇ ಮನ್ಕೊಳ್ತಾರೆ. ಇಲ್ಲಿ ಆ ಸಾನ್ನಿಧ್ಯ ವಿಶೇಷವಾಗಿ ಅನುಭವಕ್ಕೆ ಬರೋದು. ಹೇಳ್ತಾರೆ, ನಿಮ್ಮ ಹೃದಯ ಮುಟ್ಕೊಂಡು ಹೇಳು ನೋಡೋಣ. ಅವನು ತಪ್ಪು ಮಾಡಿದರೆ ನಿನ್ನ ಹಣೆ ಮುಟ್ಕೊಂಡು ಹೇಳು ನೋಡೋಣ, ಬಲಗೈಯಲ್ಲಿ ಎಡಗೈ ಮುಟ್ಕೊಂಡು ಹೋಗಿ ಹೇಳೋಣ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಿನ್ನ ಹೃದಯ ಮುಟ್ಟಿ ಹೇಳು. ಯಾಕೆ? ಹೃದಯ ವಾಸಸ್ಥಾನ, ಅಲ್ಲಿ ವಿಶೇಷವಾದ ಅನುಭವ ಅಲ್ವಾ? ಅದರಿಂದ ಅಂಥ ಪರಮ ಪ್ರೇಮಾಸ್ಪದ ಯಾವುದೋ ಅದು ಆನಂದ. ಹೀಗೆ ಸತ್, ಚಿತ್ ಮತ್ತು ಆನಂದ, ಈ 3 ರೂಪದವಳಾದ್ದರಿಂದ ಅದು ಅವಳ ಸ್ವರೂಪ. ಅವಳು ಸಚ್ಚಿದಾನಂದ ಅಂತ ಇದನ್ನು ಉಪನಿಷತ್ತು ಹೇಳುತ್ತೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇದೆಲ್ಲ ಬಂದಿತ್ತು ಹಿಂದೆ. ಅದಾದಮೇಲೆ ವಿಜ್ಞಾನಮಾನಂದಂ ಬ್ರಹ್ಮ. ವಿಜ್ಞಾನ ಅಂದರೆ ಅರಿವು, ಚಿತ್ತ ಅಂತ ಹೇಳಿದ್ದೆ, ಇಲ್ಲಿ ವಿಜ್ಞಾನ, ಅದೇ ಆನಂದ, ಅದೇ ಬ್ರಹ್ಮ ಅಂತ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಶ್ವೇತಕೇತುವಿಗೆ ತಂದೆಯಾದಂಥ ಉದ್ದಾಲಕ್ಕೆ ಹೇಳಿದಂಥ ಮಾಸು ಇದೆಲ್ಲವೂ ಸಹ ಸದೇವ ಆ ಪರತತ್ವವೇ, ಆ ಬ್ರಹ್ಮತತ್ವವೇ ಆಗಿದೆ. ಅದು ಆನಂದ ಸ್ವರೂಪ. ಹಿಂದೂ ಅದೇ ಇತ್ತು. ಈಗ ಮತ್ತು ಪ್ರಜ್ಞಾ ಪ್ರತಿಷ್ಠಾ, ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆ ಪ್ರತಿಷ್ಠಾ ಇವೆಲ್ಲವೂ ಸಹ ಬ್ರಹ್ಮತತ್ವವೇ. ಆನಂದೋ ಬ್ರಹ್ಮೇ ದಿವ್ಯಜಾನಾನ್. ಬ್ರಹ್ಮ ಅಂದರೆ ಏನಪ್ಪ ಅಂದರೆ ಅದು ಆನಂದ ಸ್ವರೂಪ ಅಂತ ತಿಳ್ಕೊ. ಅದರೊಳಗೆ ಕಿಂಚಿತ್ತೂ ಸಹ ದುಃಖ ಇಲ್ಲ. ಮತ್ತು ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿವೇತಿ ಕುತಶ್ಚನ ಇತ್ಯಾದಿ ಶ್ರುತಿಭ್ಯ. ಅದು ಆನಂದ ಸ್ವರೂಪ, ಆನಂದ ಸ್ವರೂಪ ಅಂತ ಉಪನಿಷತ್ತು ಪದೇ ಪದೇ ಈ ಮಾತನ್ನು ಹೇಳ್ತಾ ಬಂದಿದೆ. ಇಂತಹ ಸ್ವರೂಪಂ ಯಸ್ಯಾಸ, ಈ ಎಲ್ಲ ಸತ್ಸ್ವರೂಪ, ಚಿತ್ಸ್ವರೂಪ, ಆನಂದ ಸ್ವರೂಪ ಆದವಳೇ ಅವಳೇ ಸಚ್ಚಿದಾನಂದ. ಅಂತಹ ಜಗನ್ಮಾತೆ ಅವಳು ವೇದಾಂತದಲ್ಲಿ ಹೇಳಿದಂಥ ಪರಬ್ರಹ್ಮ ವಸ್ತುವಿಗಿಂತ ಬೇರೆ ಅಲ್ಲದೇ ಇರುವುದರಿಂದ ಪರಬ್ರಹ್ಮ ವಸ್ತುವಿಗೆ ಹೇಳಿದ ಎಲ್ಲ ಲಕ್ಷಣಗಳು ಸಹ ಅವಳಿಗೆ ಅನ್ವಯಿಸ್ತವೆ. ಹಾಗಾಗಿ ಅವಳು ಸಚ್ಚಿದಾನಂದ ರೂಪಿಣಿ ಅಥವಾ ಸಚ್ಚಿದಾನಂದ. ಇಷ್ಟು ಹಿನ್ನೆಲೆಯಲ್ಲಿ ಇವತ್ತು ಆದದ್ದು 2 ನಾಮ, ಕ್ಷಮೆ ಇರಲಿ. ಏಕೆಂದರೆ ನಾನು ಮೊದಲೇ ಹೇಳಿದ್ದೇನೆ, ವೇದಾಂತದ ವಿಷಯ ಬಂತು ಅಂದರೆ ವಾಕ್ಯನ ಓಟ ಕಡಿಮೆ ಆಗ್ತದೆ. ಏಕೆಂದರೆ ಅದನ್ನು ಬಿಡಿಸಿ ಹೇಳೋಷ್ಟೊತ್ತಿಗೆ ಅಷ್ಟು ಸಮಯ ಆಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ 5 ದಿನಗಳ ಕಾಲ ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದಂತಹ ಶ್ರೀಮತಿ ಶಕುಂತಲಾ ಅವರ ಪರಿವಾರದವರು ಮತ್ತು ಡಾಕ್ಟರ್ ಡಿ ಸುಂದರ್ರಾವ್ ಅವರ ಪರಿವಾರದವರು, ಅವರ ಮಕ್ಕಳು, ಮತ್ತು ಶ್ರೀಮತಿ
ವೆಂಕಟಲಕ್ಷ್ಮಿ, ಜೆ ವೆಂಕಟಲಕ್ಷ್ಮಿ ಅವರೆಲ್ಲರ ಹೆಸರಿನಲ್ಲಿ ಅವರ ಪರಿವಾರದವರು ಈ ಥರ ಜ್ಞಾನ ಸಂದೇಶಕ್ಕೆ ಹಂಚೋದಕ್ಕೆ ವ್ಯವಸ್ಥೆಗೊಳಿಸಿದ್ದಾರೆ. ಅವರು ಯಾವ ಉದ್ದೇಶದಿಂದ ಇದನ್ನು ವ್ಯವಸ್ಥೆಗೊಳಿಸಿದ್ದಾರೋ ಅದನ್ನು ಆ ಶ್ರೀವಿದ್ಯಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿ ಈಡೇರಿಸಿಕೊಡಲಿ, ಆ ಪರಿವಾರಕ್ಕೆ ಸುಖವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲರ ಪರವಾಗಿ. ಅದರ ಜೊತೆಗೆ ಈ ಚಿಂತನೆಗೆ ಮಾಧ್ಯಮವಾದಂತಹ ಈ ಗೋಖಲೆ ಸಂಸ್ಥೆಯ ಈ ವೇದಿಕೆ, ಇಲ್ಲಿನ ಗೌರವ ಕಾರ್ಯದರ್ಶಿಗಳಿಗೆ, ಸಹಕಾರ್ಯದರ್ಶಿಗಳಿಗೆ, ಎಲ್ಲ ಪರಿವಾರ ವರ್ಗದವರಿಗೂ ಸಹ ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತು ಈ 5 ದಿನಗಳ ಕಾಲ ನನ್ನ ಬಾಯಿಗೆ ಕಿವಿ ಕೊಟ್ಟವರು ನೀವು. ಹಾಗಾಗಿ ನಿಮಗೆಲ್ಲರಿಗೂ ಸಹ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ 5 ದಿನದ ನನ್ನ ಈ ವಾಗ್ವ್ಯಾಪಾರವನ್ನು ಜಗನ್ಮಾತೆ ಪದತಲದಲ್ಲಿ ಸಮರ್ಪಿಸಿ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.